ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಹ್ಯಾಪಿ ಸಾಬತ್. ಪರಿಶುದ್ಧವಾದಂತಹ ಸಬ್ಬತ್ ದಿನದ ಆರಂಭದಲ್ಲಿ ಕರ್ತನನ್ನು ಸ್ತುತಿಸುತ್ತಾ ಕೊಂಡಾಡುತ್ತಾ ಅಂತಾರಾಷ್ಟ್ರೀಯ ಕನ್ನಡ ಸಬ್ಬಸಾಲ ಮುಖಾಂತರವಾಗಿ ಕರ್ತನನ್ನು ಕೊಂಡಾಡಲು ಕೊಟ್ಟಂತೆ ಅವಕಾಶಕ್ಕಾಗಿ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇನೆ. ಪರಿಶುದ್ಧವಾದ ಸಬ್ಬತ್ ದಿನದ ಆರಾಧನೆಯೊಂದಿಗೆ ಈ ತ್ರೈಮಾಸಿಕ ಪಾಠದಲ್ಲಿ ಕಲಿಯಬೇಕಾದಂತಹ ಸತ್ಯವನ್ನ ಸಬ್ಬಸಾಲ ಪಾಠಗಳ ಮುಖಾಂತರವಾಗಿ ಕಲಿಯಲು ಕೂಡಿ ಬಂದಿರುವಂತ ದೇವರ ಮಂದೆಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ, ಸಹೋದರ ಸಹೋದರಿಯರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹಾಗೂ ಸ್ವಾಗತವನ್ನು ಕೋರುವಂತನಾಗಿದ್ದೇನೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನದ ಆರಾಧನೆಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಓಕೆ, ನಮ್ಮ ಮಧ್ಯದಲ್ಲಿ ಹಿರಿಯರಾದಂತ ವಿಜಯ್ ಕುಮಾರ್ ಸಾರ್ ಇದ್ದಾರೆ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ವಂದನೆಗಳು ಸರ್. ಕೂಡಿ ಬಂದಿರಲು ಕತ್ತರಿಸಿದ ವಂದನೆಗಳು ಹಾಗೂ ಸಬ್ಬತ್ ಪ್ರಾರಂಭದ ಶುಭಾಶಯಗಳು. ಪ್ರಾರ್ಥನೆ ಮಾಡೋಣ. ಮಹೋನ್ನತನು ಮಹಾಪರಿಷದನು ಪರಲೋಕದಲ್ಲಿ ಆಸನಾಗಿರುವ ಸರ್ವಶಕ್ತನಾಗಿರುವ ತಂದೆಯ ದೇವರೇ, ನಿನ್ನ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತಾ ನಿನ್ನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಕ್ಕೆ ನಿನ್ನ ಸನ್ನಿಧಿಯಲ್ಲಿ ಅಪ್ಪ ತಂದೆ ಎಂದು ಬೇಡಿಕೊಳ್ಳುವ ಪಾಪಿಗಳಾದ ನಮ್ಮ ಪ್ರಾರ್ಥನೆ ಲಾಸವನ್ನು ಅನುಗ್ರಹಿಸುವ ದೇವರು ನೀವಾಗಿದ್ದೀರಿ. ನಮಗೆ ಸ್ತೋತ್ರವಾಗಲಿ. ಕಳೆದ ವಾರವೆಲ್ಲ ನಮ್ಮನ್ನು ಸಂರಕ್ಷಿಸಿ ಬರುವುದು ಗಂಡಾಂತರಗಳಿಂದ ಪಾಲು ಮಾಡಿ ಮತ್ತೆ ಈ ಸಭಾ ಪ್ರಾರಂಭದಲ್ಲಿ ಸ್ವಾಮಿ ಒಂದು ವಾರವೆಲ್ಲ ನಮ್ಮನ್ನು ಸಂರಕ್ಷಣೆ ನಡೆಸಿ ಇನ್ನು ಕೃಪೆಯಿಂದ ಪರಾಮರಿಸಿ ಎಲ್ಲ ವಿಷಯಗಳಲ್ಲೂ ನಮಗೆ ನೀನೇ ಆಧಾರವಾಗಿದ್ದು ನಡೆಸ್ತಾ ಬಂದದಕ್ಕೆ ನೀನು ನಮಗೆ ಸ್ತೋತ್ರವಾಗಲಿ ತಂದೆ. ವಿಶೇಷವಾಗಿ ಈ ವಾರದ ಕಡೆ ದಿನಗಳಲ್ಲಿ ಸಭಾ ಪ್ರಾರಂಭದಲ್ಲಿ ಒಂದು ಚಿಕ್ಕ ಹಿಂಡಾಗಿ ಕೂಡಿ ಬಂದಿರುವಂತಹ ಬೋಧಕರುಗಳನ್ನು, ಹಿರಿಕರನ್ನು ಹಾಗೂ ಸಹೋದರ ಸಹೋದರಿಯನ್ನು ನೀನು ವಿಶೇಷವಾಗಿ ಆಶ್ರಯಿಸಿ ಬಲಪಡಿಸು. ವಿಶೇಷವಾಗಿ ಈ ಒಂದು ಸಭಾಶಾಲೆ ಪಾಠ ನಡೆಸಿಕೊಡುವಂತ ಬೋಧಕರಂತ ರಾಜರವರನ್ನು ಅವರ ಕುಟುಂಬವನ್ನು ಬಲಪಡಿಸು. ಅವ್ರು ಮಾಡುವಂತಹ ಸೇವೆ ಅಪಾರವಾದದ್ದು. ನೀನೇ ಬಲನಾಗಿದೆ. ಅದಕ್ಕೆ ದೇಹಕ್ಕೆ ಬೇಕಾದ ಆತ್ಮೀಯ ಜ್ಞಾನ, ಶಾರೀರಕ್ಕೆ ಬೇಕಾದ ಮನಶ್ಚೇತನ ದಯಪಾಠ ಕೊಟ್ಟು ಬಲಪಡಿಸು. ಹಾಗೂ ಇವತ್ತಿನ ಸಭಾಚಾರ ತೆಗೆದುಕೊಳ್ಳುವಾಗ ಸ್ವಾಮಿ ಪವಿತ್ರಾತ್ಮನ ಸಹಾಯದಿಂದ ಅಭಿಷೇಕಿಸಿ ಇನ್ನು ಹೆಚ್ಚಿನ ಗುಣಾರ್ಥಗಳನ್ನು ತಿಳಿದುಕೊಂಡತಕ್ಕಂಥ ನಡೆಯುವಂತ ಶಕ್ತಿ ಸಾಮರ್ಥ್ಯ ಕೊಟ್ಟು ಮತ್ತೊಬ್ಬರಿಗೆ ಸಾಕ್ಷಿಗಳ ಮುಖ ನಿಲ್ಲುವುದನ್ನೇ ಸೈತಾನನ್ನು ಎದುರಿಸುವಂತ ಶಕ್ತಿಯನ್ನು ಕೊಟ್ಟು ನಮ್ಮ ಹಬ್ಬವನ್ನು ಬಲಪಡಿಸಿ ಒಂದು ಊಟ ಅನೇಕರಿಗೆ ಲಾಭದಾಯಕವಾಗುವಂತೆ ನೀನು ನಡೆಸಬೇಕೆಂದು ಪ್ರಭು ರಕ್ಷಕನು, ಕಾರ್ಯಕರ್ತನು, ಮಹಾಯಾಜಕನು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆ. ಆಮೇಲೆ ಪ್ರಾರ್ಥನೆಗಾಗಿ ಹಿರಿಯರಾದಂತಹ ವಿಜಯ್ ಕುಮಾರ್ ಸರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ದಿನ ಸಬ್ಬತ್ತಿನವಾದ್ದರಿಂದ ನಾವು ಸಭಾ ಸಂಗೀತಗಳನ್ನ ಹಾಡಿಕೊಳ್ಳೋಣ. 95ನೇ ಸಂಗೀತ, ಸುಕಾಲವೇ ಸುಕಾಲವೇ ಆನಂದ ದೇವರಾಧನೆ. ನಮ್ಮ ಮೈಕ್ ನ ಮ್ಯೂಟ್ ಮಾಡ್ಕೊಂಡು ಹಾಡೋಣ, ಅವಾಗ ಡಿಸ್ಟರ್ಬೆನ್ಸ್ ಇರಲ್ಲ. ಸುಕಾಲವೇ ಸುಕಾಲವೇ ಆನಂದ ದೇವರಾಧನೆ, ಪ್ರಪಂಚ ಚಿಂತೆ ಬಿಡುವೆ ಕೃಪಾಸನ ನ ಸೇರುವೆ, ಇಷ್ಟಾರ್ಥ ಹೇಳಿ ತಂದೆಗೆ ದಿವ್ಯಾಶೀರ್ವಾದ ಬೇಡುವೆ. ಅಶುಭ ಕಾಲವಾಗಿದೆ, ಒಳ್ಳೆಯದು ದೇವರಾಧನೆ. ಸುಕಾಲವೇ ಸುಕಾಲವೇ ಅಮೃತ ದೇವರಾಧನೆ, ಹೃದಯ ತಾಪ ಪಾಡಲು ವಿಶ್ರಾಮ ಕೊಡಲುಳ್ಳದು, ಪರಾತ್ಪರನ ಪಾದವೇ ಆಶ್ರಯ ಸ್ಥಾನವಾಗಿದೆ. ಅಶುಭ ಕಾಲವಾಗಿದೆ, ಒಳ್ಳೆಯದು ದೇವರಾಧನೆ. ಸುಕಾಲವೇ ಸುಕಾಲವೇ ಆಧಾರ ದೇವರಾಧನೆ, ದುರ್ಗುಣವನ್ನು ಜಯಿಸ
ದೇವಾತ್ಮ ಶಕ್ತಿ ಕೊಡುವ ಸನ್ಮಾರ್ಗನಾಗ ಬಾಲವ ಬೇಕಾದರೆ ವಿಜ್ಞಾಪಿಸು ಅಶುಭ ಕಾಲವಾಗಿದೆ ಒಳ್ಳೆಯದು ದೇವ ಸಾಧನೆ ಸುಕಾಲವೇ ಸುಕಾಲವೇ ವಿಶ್ರಾಂತಿ ದೇವ ರಾಧನೆ ಮೇಲೋಕಕ್ಕೇರ ಮಾಡುವುದು ಭೂಲೋಕದಾಸೆ ನೀವದು ವ್ಯಾಕುಲ ತಪ್ಪಿಸುತ್ತದೆ ಮನೋವಿಶ್ರಾಂತಿ ಕೊಡುತ್ತೆ ಅಶುಭ ಕಾಲವಾಗಿದೆ ಒಳ್ಳೆಯದು ದೇವ ಸಾಧನೆ. ಮೇನ್ ದೇವರ ನಾಮಕ್ಕೆ ಮತ್ತೊಮ್ಮೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಸಬ್ಬತ್ತಿನದ ಆರಂಭದಲ್ಲಿ ಕರ್ತನ ಕೃಪಾ ಸನ್ನಿಧಾನಕ್ಕೆ ಕೂಡಿ ಬಂದಿರುವಂತ ದೇವರ ಮಂದಿಗೆ ಮತ್ತೊಮ್ಮೆ ಹಾರ್ದಿಕವಾದಂತಹ ಸಬ್ಬತ್ತಿನದ ಶುಭಾಶಯಗಳನ್ನ ಕೋರುತ್ತಾ ದೇವರ ವಾಕ್ಯದ ಬಳಿಗೆ ನಡೆಸುವಂತನಾಗಿದ್ದೇನೆ. ಈ ತ್ರೈಮಾಸಿಕದ ಪಾಠದಲ್ಲಿ ನಾವು ಕಲಿಯುತ್ತಿರುವಂತಹ ಪಾಠ ದೇವರ ಪ್ರೀತಿ ಮತ್ತು ನ್ಯಾಯ. ಈ ವಿಷಯದಲ್ಲಿ ಕಳೆದ ವಾರ ಕ್ರಿಸ್ತನ ಮತ್ತು ಸೈತಾನನ ನಡುವಣ ಮಹಾ ಹೋರಾಟದ ಬಗ್ಗೆ ಈ ವಾರವೆಲ್ಲ ಕಲಿಯುತ್ತಾ ಬಂದಿದ್ದೇವೆ. ಇವತ್ತು ಈ ವಾರದ ಕಲಿತಂತ ವಿಷಯಗಳಲ್ಲಿ ಪರಿಷ್ಕರಣೆಗೆ ನಾವು ಬಂದಿದ್ದೇವೆ. ದೇವರ ವಾಕ್ಯ ಭಾಗವನ್ನ ಇವತ್ತು ನಮಗೆ ತಿಳಿಸಲು ಕೂಡಿ ಬಂದಿರುವಂತವರು ಹಿರಿಯರಾದಂತಹ ಚಿನ್ನಪ್ಪ ಶಾಸ್ತ್ರಿಕರವರು. ಅವರು ಈ ದಿನ ಈ ಪಾಠದ ತಿರುಳನ್ನ ಇನ್ನಷ್ಟು ಅರ್ಥಗರ್ಭಿತವಾಗಿ ಆತ್ಮಭರಿತರಾಗಿ ನಮಗೆ ತಿಳಿಸಲು ಕರ್ತನ ಒಪ್ಪಿಸಿಕೊಟ್ಟಿದ್ದಾನೆ. ದೇವರ ಸ್ತೋತ್ರವಾಗಿ ಅವ್ರ ಮುಖಾಂತರವಾಗಿ ಈ ದಿನದ ಪಾಠವನ್ನು ನಾವು ಕಲಿಯೋಣ. ಹಾಗೂ ಈ ಕಾರ್ಯಕ್ರಮಕ್ಕೆ ಅವರನ್ನ ತುಂಬ ಹೃದಯದಿಂದ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತಿಸ್ತೇನೆ ಮತ್ತು ಈ ಪಾಠವನ್ನು ನಡೆಸಿಕೊಡಬೇಕೆಂಬುದಾಗಿ ಅವರನ್ನ ಕೇಳಿಕೊಳ್ಳುವಂತನಾಗಿದ್ದೇನೆ. ಎಲ್ಲರಿಗೂ ಸಬ್ಬತ್ತಿನ ಶುಭಾಶಯಗಳು. ಹ್ಯಾಪಿ ಸಾಬತ್. ಎಲ್ಲರಿಗೂ ಸಬ್ಬತ್ತಿನ ಶುಭಾಶಯಗಳು. ಎಲ್ಲರಿಗೂ ಸಬ್ಬತ್ತಿನ ಶುಭಾಶಯಗಳನ್ನ ಮತ್ತೊಮ್ಮೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದಿಸುತ್ತಾ ಈ ಒಂದು ಅಂತಾರಾಷ್ಟ್ರೀಯ ಸಬ್ಬತ್ತು ಶಾಲೆಯ ಪಾಠಗಳನ್ನ ಕಲಿಯುವಂತಹ ಝೂಮ್ ಮೀಟಿಂಗ್ಗೆ ನಿಮ್ಮೆಲ್ಲರನ್ನು ಸ್ವಾಗತಿಸುವನಾಗಿದ್ದೇನೆ. ಪ್ರಿಯರೇ, 9ನೇ ಒಂದು ಪಾಠವನ್ನ ನಾವು ಸಂಪೂರ್ಣವಾಗಿ ಪ್ರತಿನಿತ್ಯವೂ ದೇವರ ದಾಸರ ಮುಖಾಂತರ ಸೇವಕರ ಮುಖಾಂತರ ನಾವು ಕಲಿತಿದ್ದೇವೆ. ಈ ಒಂದು ಸೌರಣೆಯ ದಿನದಲ್ಲಿ ನಾವು ಮತ್ತೊಮ್ಮೆ ಇಡೀ ಪಾಠದ ಒಂದು ಸಾರಾಂಶವನ್ನ ನಾವು ಮತ್ತೊಮ್ಮೆ ಇದನ್ನ ನೋಡೋಣ. ಪ್ರತಿದಿನವೂ ನಾವು ಸವಿವರವಾಗಿ ನಾವು ಈ ಪಾಠವನ್ನ ಕಲಿತಿದ್ದೇವೆ. ಪಾಠದ ಒಂದು ಶಿರೋನಾಮೆ ಜಾಗತಿಕ ಏನಿದೆ ಅಂತೀರಿ? ಶಿರೋನಾಮೆ ಕ್ರಿಸ್ತನು ಮತ್ತು ಸೈತಾನನ ನಡುವಣ ಮಹಾ ಹೋರಾಟ ಎಂಬುದಾಗಿ ಕನ್ನಡದಲ್ಲಿದೆ. ಇದು ಇಂಗ್ಲಿಷ್ ನಲ್ಲಿ ದ ಕಾಸ್ಮಿಕ್ ಕಾನ್ಫ್ಲಿಕ್ಟ್ ಅಂತ. ಕಾಸ್ಮಿಕ್ ಕಾನ್ಫ್ಲಿಕ್ಟ್ ಅಂತ ಹೇಳುವಾಗ ಜಾಗತಿಕ ವ್ಯಾಪ್ತಿಯಲ್ಲಿ ನಡೆಯುವಂತಹ ಒಂದು ಸಂಘರ್ಷ, ವಿರಸ ಅಥವಾ ಹೋರಾಟ, ಕಲಹ ಎಂಬುದಾಗಿ ನಾವು ಇದನ್ನ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಜಾಗತಿಕ ಮಟ್ಟದಲ್ಲಿ ನಡೆಯುವಂತಹ, ವಿಶ್ವ ಮಟ್ಟದಲ್ಲಿ ಇರುವಂತಹ ಒಂದು ಕಲಹ ಇದು. ನಮಗೆ ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು ಇಲ್ಲಿ ಕಲಿಯುವಂತಹ ಪಾಠಗಳು ಯಾವುದು ಅನ್ನೋದನ್ನು ನೋಡುವಾಗ, ಪ್ರಪ್ರಥಮವಾಗಿ ಈ ಪಾಪ ಎಂಬುದು ಏದೇನ್ ತೋಟದಲ್ಲಿ ಪ್ರವೇಶಿಸುವುದಕ್ಕಿಂತ ಮೊದಲೇ ಇತ್ತು ಎನ್ನುವುದು ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಅದು ಹೇಗೆ ಅನ್ನೋದ್ರೆ, ನಾವು ಪ್ರಕಟಣೆಯ
ಪುಸ್ತಕದಲ್ಲಿ 12ನೇ ಅಧ್ಯಾಯದಲ್ಲಿ ಅದನ್ನ ನಾವು ನೋಡ್ತೇವೆ. ನೋಡಿ, ಯೇಸು ಕ್ರಿಸ್ತನು ಇದನ್ನ ಒಂದು ಸಾಮ್ಯ ರೂಪವಾಗಿ ಈ ಒಳಿತು ಮತ್ತು ಕೆಡುಕುಗಳ ವಿಷಯದಲ್ಲಿ ಬಹಳ ಸ್ಪಷ್ಟವಾಗಿ ತನ್ನ ಶಿಷ್ಯರಿಗೆ ಹೇಳಿಕೊಡುವುದನ್ನ ನಾವು ನೋಡ್ತೇವೆ. ದೇವರು ಒಳ್ಳೆಯದಕ್ಕೆ ಕಾರಣನಾಗಿದ್ದರೂ ಸಹ ಕೆಟ್ಟದು ಹೇಗೆ ಅಸ್ತಿತ್ವಕ್ಕೆ ಬರುತ್ತದೆ, ಕೆಟ್ಟದು ಹೇಗೆ ತನ್ನನ್ನ ತಾನು ಅಸ್ತಿತ್ವದಲ್ಲಿ ಇರಿಸ್ಕೊಂಡು ಹೋಗ್ತಾ ಇದೆ ಅನ್ನೋ ಒಂದು ಪ್ರಶ್ನೆಗೆ ಬಹಳ ಸ್ಪಷ್ಟವಾದ ಉತ್ತರವನ್ನ ಸ್ವತಃ ಯೇಸು ಕ್ರಿಸ್ತನೇ ನಮಗೆ ಸಾಮ್ಯ ರೂಪದಲ್ಲಿ ಹೇಳುವುದನ್ನ ಭಾನುವಾರದ ಪಾಠದಲ್ಲಿ ನಾವು ನೋಡ್ತೇವೆ. ಹಾಗೆ ಸೋಮವಾರ ಪಾಠದಲ್ಲಿ ಈ ಭೂಮಿಗೆ ಹೇಗೆ ಪಾಪವೆಂಬುದು ಪ್ರವೇಶವಾಯಿತು, ಹೇಗೆ ಮನುಷ್ಯನು ಪಾಪದಲ್ಲಿ ಸಿಲುಕಿಕೊಂಡನು, ಪಾಪಕ್ಕೆ ಒಳಗಾದನು ಅನ್ನೋದನ್ನ ನಾವು ಸೋಮವಾರದ ಪಾಠದಲ್ಲಿ ನೋಡುವರಾಗಿದ್ದೇವೆ. ಹಾಗೆಯೇ ಮಂಗಳವಾರ ಇದು ಈ ಒಂದು ಕೆಡುಕು ಅಥವಾ ಪಾಪದ ಒಂದು ಮೂಲ ಸ್ಥಾನ ಆ ಪರಿಶುದ್ಧವಾದ ಪರಲೋಕವೇ ಅನ್ನೋದು ಇನ್ನೂ ಹೆಚ್ಚಿನ ಒಂದು ಆಶ್ಚರ್ಯಕರವಾದ ಒಂದು ನಮಗೆ ಅಂತಹ ಆಶ್ಚರ್ಯವನ್ನೇ ಹುಟ್ಟಿಸುವಂತಹ ವಿಷಯವನ್ನ ನಾವು ಮಂಗಳವಾರ ನೋಡುವರಾಗಿದ್ದೇವೆ. ನಂತರದಲ್ಲಿ ಯೇಸು ಕ್ರಿಸ್ತನನ್ನ ಸೈತಾನನು ಶೋಧಿಸುವಂತಹ ಸಂದರ್ಭದಲ್ಲಿ ಸೈತಾನನ ಪೂರ್ಣವಾದ ಸ್ವಭಾವ, ಆತನು ಹೇಗೆ ಮನುಷ್ಯನನ್ನ ದಾರಿ ತಪ್ಪಿಸುವುದಕ್ಕೆ ಏನೆಲ್ಲಾ ಪ್ರಯತ್ನ ಪಡುತ್ತಾನೆ ಅನ್ನೋದನ್ನ ನಾವು ಸ್ವತಃ ಕ್ರಿಸ್ತನನ್ನೇ ಅವನು ಶೋಧಿಸುವ ಮೂಲಕ ನಮಗೆ ಬುಧವಾರದ ಪಾಠದಲ್ಲಿ ನಾವು ಅದನ್ನು ಕಲ್ತ್ಕೊಂಡಿದ್ದೇವೆ. ನಂತರದಲ್ಲಿ ಈ ಒಂದು ಜಾಗತಿಕ ಮಟ್ಟದ ಹೋರಾಟದ ಒಂದು ಸ್ವರೂಪ ಎಂತಹದ್ದು, ಅದು ಹೇಗೆ ಕೊನೆಗೊಳ್ಳುತ್ತದೆ ಅನ್ನೋದನ್ನು ನಾವು ಗುರುವಾರದ ಪಾಠದಲ್ಲಿ ಕಲ್ತಿದ್ದೇವೆ. ಅಲ್ಲಲ್ಲಿ E.G. White ರವರ ಅಂದ್ರೆ ಈ ಒಂದು ಸ್ಪಿರಿಟ್ ಆಫ್ ಪ್ರಾಫೆಸಿ, ಪ್ರವಾದನ ವರದ ಮುಖಾಂತರ ಸಿಕ್ಕಿರುವಂತಹ ಸತ್ಯಗಳ ಉದಾಹರಣೆಗಳನ್ನ ನಾವು E.G. White ರವರ ಉದಾಹರಣೆಗಳ ಅಲ್ಲಲ್ಲಿ ಅವರು ಕೋಟ್ ಮಾಡಿರುವಂತಹ ವಾಕ್ಯಗಳನ್ನು ಸಹ ನೋಡೋರಾಗಿದ್ದೇವೆ. ಪ್ರಿಯರೇ, ಈ ಪಾಠಗಳನ್ನ ನಾವು ಕಲಿಯುವಾಗ ಒಂದು ಸ್ಪಷ್ಟವಾಗುತ್ತೆ, ಯಾವ ಹೋರಾಟ ಪರಲೋಕದಲ್ಲಿ ಶುರುವಾಯಿತು ಭೂಮಿಗೂ ಸಹ ಅದು ಮುಂದುವರೆದುಕೊಂಡು ಬಂತು. ಈ ಹೋರಾಟದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಸಹ ಪಾಲ್ಗೊಳ್ಳಬೇಕಾಗಿದೆ. ಅವನು ಗೊತ್ತಿದ್ದೋ ಗೊತ್ತಿಲ್ಲದೆಯೋ, ಉದ್ದೇಶ ಪೂರ್ವಕವಾಗಿಯೋ ಇಲ್ಲ ಉದ್ದೇಶವಿಲ್ಲದೆಯೋ ಅವನು ಅದರ ಒಂದು ಭಾಗವಾಗಿದ್ದಾನೆ ಅನ್ನೋದು ಎಷ್ಟೋ ಜನರಿಗೆ, ವ್ಯಕ್ತಿಗಳಿಗೆ ಅದು ಗೊತ್ತಾಗಿಲ್ಲ. ಆದ್ರೆ ನಾವು ಸತ್ಯವೇದವನ್ನ ನೋಡುವಾಗ ನಾವು ಒಂದೋ ಯೇಸು ಕ್ರಿಸ್ತನ ಸೇನೆಯಲ್ಲಿ ಇರುವಂತಹ ಸೈನಿಕರಾಗಿರ್ತೇವೆ, ಇಲ್ಲ ಸೈತಾನಿಗೆ ಸಹಾಯ ಮಾಡುವಂತಹ ಸೇನೆಯಲ್ಲಿ ನಾವು ಇರ್ತೇವೆ. ಇವೆರಡರ ಮಧ್ಯದಲ್ಲಿರುವಂತಹ ತಟಸ್ಥ ಏನಿದೆ, ನೆಲೆ ಇದೆ, ಆ ತಟಸ್ಥ ನೆಲೆ ಯಾರು ಇರುವಂತದ್ದಲ್ಲ. ನಾವು ಒಂದು ಯೇಸು ಕ್ರಿಸ್ತನ ಪರವಾಗಿ ಇರಬೇಕಾಗಿದೆ, ಇಲ್ಲ ಸೈತಾನ್ ಪರವಾಗಿ ಇರಬೇಕಾಗಿದೆ. ಆದ್ದರಿಂದ ನಾವು ಸೈತಾನ್ನ ಪರವೂ ಇಲ್ಲ ಯೇಸು ಕ್ರಿಸ್ತನ ಪರವೂ ಇಲ್ಲ, ನಾವು ಮಧ್ಯೆ ಇರುವಂತವ್ರು, ನಾವು ನ್ಯೂಟ್ರಲ್ ಅನ್ನುವಂತಹ ಒಂದು ಸಂದರ್ಭ ಯಾರಿಗೂ ಒದಗಿ ಬರೋದಿಲ್ಲ. ಯಾಕಂತಂದ್ರೆ ಯೇಸು ಕ್ರಿಸ್ತನು ಈ ಹೋರಾಟದಲ್ಲಿ ಮನುಷ್ಯರಿಗೆ ಬೇಕಾದಂತ ಸಹಾಯವನ್ನ ಕೊಡುವುದಕ್ಕೋಸ್ಕರವೇ ಅವನು ಪರಿಶುದ್ಧಾತ್ಮನನ್ನು ನಮಗೆ ಕಳಿಸಿಕೊಟ್ಟಿದ್ದಾನೆ. ಈ ಹೋರಾಟದಲ್ಲಿ ನಾವೆಲ್ಲರೂ ಜಯಶಾಲಿಗಳಾಗಬೇಕೆಂಬುದೇ ಆತನ ಚಿತ್ತವಾಗಿದೆ. ಹಾಗೆಯೇ ಈ ಹೋರಾಟದಲ್ಲಿ ತನ್ನಂತೆಯೇ ಪ್ರತಿಯೊಬ್ಬರೂ ಸೋಲಿಸಲ್ಪಡಬೇಕು, ತನಗಾದಂತ ನಿರಾಶೆಯ ಪ್ರತಿಯೊಬ್ಬ ಮನುಷ್ಯನಿಗೂ ಆಗಬೇಕೆಂಬ ಹಠ ಹೊತ್ತು ತನ್ನ ಕಾಲ ಸ್ವಲ್ಪವೇ ಎಂಬುದನ್ನ ಅರಿತುಕೊಂಡಂತಹ ಸೈತಾನು ಇದಕ್ಕೆ ವಿರೋಧವಾಗಿ ಕೆಲಸ ಮಾಡ್ತಾ ಇದ್ದ. ಅದನ್ನ ನಾವು ಇಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತೇವೆ.
ಒಂದು ಸಾಮ್ಯದಲ್ಲಿ ನಾವು ನೋಡುವುದಾದ್ರೆ ಅದು ಯಾವ ಸಾಮ್ಯ ಅಂತಿರೋದು? ಬಿತ್ತುವನ ಸಾಮ್ಯ ಅಲ್ಲ, ಮತ್ತಾಯ 13ನೇ ಅಧ್ಯಾಯದಲ್ಲಿ ನಾವು ನೋಡೋದಾದ್ರೆ ಅಲ್ಲಿ ಬಿತ್ತುವ ಸಾಮ್ಯವನ್ನ ನಾವು ನೋಡ್ತೇವೆ. ಆ ಬಿತ್ತುವ ಸಾಮ್ಯದಲ್ಲಿ ಒಂದು ಸ್ಪಷ್ಟವಾಗ್ತಾ ಇದೆ, ದೇವರು ಒಳ್ಳೆಯದಕ್ಕೆ ಕಾರಣನೇ ಹೊರತು ಕೆಟ್ಟದಕ್ಕೆ ಕಾರಣನಲ್ಲ. ಇದು ಸ್ಪಷ್ಟವಾಗಿ ನಾವು ಅರ್ಥಕೊಳ್ಬೇಕಾಗಿದೆ. ದೇವರು ಒಳ್ಳೆಯದಕ್ಕೆ ಕಾರಣನೇ ಹೊರತು ಕೆಟ್ಟದಕ್ಕೆ ಎಂದಿಗೂ ಕಾರಣ. ಆದ್ರೆ ದೇವರು ಶಿಕ್ಷೆ ಕೊಡುವಂತವನಾಗಿದ್ರು ನಮ್ಮನ್ನ ಕರೆಕ್ಟ್ ಮಾಡುವಂತಹ ಒಂದು ಅಧಿಕಾರ ಅವನಲ್ಲಿ ಇದ್ದಾಗ್ಯೂ ಸಹ ಅವನು ಕೆಟ್ಟದಕ್ಕೆ ಕಾರಣ, ಒಳ್ಳೆಯದಕ್ಕೆ ಮಾತ್ರ ಕಾರಣ. ಕೆಟ್ಟದನ್ನು ಒಳ್ಳೆಯದನ್ನು ಆರಿಸಿಕೊಳ್ಳುವ ಸ್ವತಂತ್ರವನ್ನ ಹೊಂದಿದ ನಾವೇ ಅದಕ್ಕೆ ಕಾರಣ. ಸೈತಾನನು ನಮ್ಮನ್ನ ಕೆಟ್ಟದಕ್ಕೆ ಪ್ರೇರೇಪಿಸುವಾಗ ಅದನ್ನ ಪ್ರತಿರೋಧಿಸುವಂತಹ ಶಕ್ತಿಯನ್ನ ನಾವು ಯೇಸು ಕ್ರಿಸ್ತನ ಪರಿಶುದ್ಧಾತ್ಮನ ಸಹಾಯದಿಂದ ಅದನ್ನ ಪಡ್ಕೊಳ್ಳುವರಾಗಿದ್ದೇವೆ. ಇಲ್ಲಿ ಶಿಷ್ಯರು ಕೇಳುವಾಗ, ಸ್ವಾಮಿ ಒಳ್ಳೆಯ ಬೀಜವನ್ನೇ ಬಿತ್ತದ್ವಲ್ಲ, ಇದು ಹೇಗೆ ಇದರಲ್ಲಿ ಹಣಜಿ ಬಂತು ಅಂತ ಹೇಳುವಾಗ, ಇದು ವೈರಿಯ ಕೆಲಸ ಅಂತ ಸ್ಪಷ್ಟವಾಗಿ ಸ್ವಾಮಿ ಹೇಳುವಂತವನಾಗಿದ್ದಾನೆ. ನಮ್ಮ ವೈರಿ ಸೈತಾನಲ್ಲದೆ ಬೇರೆ ಯಾರು? ಸೈತಾನನು ನಮ್ಮ ವೈರಿಯಾಗಿದ್ದಾನೆ. ಸೈತಾನು ಒಳ್ಳೆಯ ಬೀಜವೆಂದರೆ ಅದು ಪರಲೋಕ ರಾಜ್ಯ, ಅಣಜಿ ಅಂದರೆ ಅದು ಸೈತಾನ್ನವರು, ಅದನ್ನು ಬಿತ್ತುವ ವೈರಿ ಎಂದರೆ ಸೈತಾನು, ಸುಗ್ಗಿ ಕಾಲ ಅಂದರೆ ಯುಗದ ಸಮಾಪ್ತಿ, ಕೊಯ್ಯುವವರು ಅಂದರೆ ದೇವದೂತರು. ಹೀಗಿರಲಾಗಿ ಹೇಗೆ ಅಣಜೆಯನ್ನು ಆರಿಸಿ ತೆಗೆದು ಸುಟ್ಟು ಬಿಡುತ್ತಾರೋ ಹಾಗೆ ಯುಗದ ಸಮಾಪ್ತಿಯಲ್ಲಿ ನಡೆಯುವುದು. ಮನುಷ್ಯ ಕುಮಾರನು ತನ್ನ ದೂತರನ್ನು ಕಳುಹಿಸುವನು, ಅವರು ಆತನ ರಾಜ್ಯದೊಳಗಿಂದ ಎಲ್ಲಾ ಕಂಟಕರನ್ನು ಅಧರ್ಮಿಗಳನ್ನು ಕೂಡಿಸಿ ಬೆಂಕಿ ಕೊಂಡದಲ್ಲಿ ಹಾಕುವರು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕೊಡಿಯೋಣವು ಇರುವವು. ಇದು ನಮಗೆ ಇವಾಗ ಸ್ಪಷ್ಟ ಆಯಿತು. ಸ್ವಾಮಿ ಎಷ್ಟೇ ಒಳ್ಳೆಯದನ್ನ ಮಾಡಿದಾಗ್ಯೂ, ತಾನು ಮಾಡಿದ ಸೃಷ್ಟಿಯಲ್ಲಿ ಎಲ್ಲವೂ ಒಳ್ಳೆಯದು ಅಂತ ನೋಡಿದಾಗ್ಯೂ ಸಹ ಮನುಷ್ಯನು ಪಾಪದಲ್ಲಿ ಸಿಲುಕಿಕೊಂಡದ್ದರಿಂದ ಒಳ್ಳೆದು ಮತ್ತು ಕೆಟ್ಟದರ ಅರಿವನ್ನು ಉಂಟು ಮಾಡುವ ಹಣ್ಣನ್ನ ಆತನು ತಿಂದು ದೇವರ ಆಜ್ಞೆಗಳನ್ನ ಮೀರಿ ನಡೆದದ್ದರಿಂದ, ಉಲ್ಲಂಘಿಸಿದ್ದರಿಂದ ಆತನು ಇವಾಗ ಸೈತಾನನಿಗೆ ಬಂಧಿಯಾಗಿದ್ದಾನೆ. ದೇವರ ಮಾತನ್ನ ಕೇಳದೆ ದೇವರು ಕೊಟ್ಟ ಎಚ್ಚರಿಕೆಯನ್ನ ನಿರ್ಲಕ್ಷ್ಯ ಮಾಡಿದ ಪ್ರಯುಕ್ತ ಇವಾಗ ಸೈತಾನು ತನ್ನ ಸುಳ್ಳಿಗೆ ಮೂಲ ಪುರುಷನು ಸೈತಾನು, ಮೊದಲಿಂದನೂ ಅವನು ಕೊಲೆಗಾರನಾಗಿದ್ದಾನೆ ಅಂತ ದೇವರು ಹೇಳ್ತಾನೆ. ಅವನಲ್ಲಿ ಸತ್ಯವಿಲ್ಲ ಎಂಬುದಾಗಿ ಹೇಳ್ತಾನೆ. ಅವನು ಸುಳ್ಳನ್ನ ಆಶ್ರಯಿಸಿಕೊಂಡು ಸುಳ್ಳಿನ ಮುಖಾಂತರ ಮನುಷ್ಯನ ಬೀಳಿಸಿದ್ದನ್ನ ನಾವು ಇಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ. ಮನುಷ್ಯನಿಗೆ ಕೊಟ್ಟಿದ್ದ ಎಚ್ಚರಿಕೆಯನ್ನ ಅವನು ತಾತ್ಸಾರ ಮಾಡಿದ್ರಿಂದ ಇವಾಗ ಸೈತಾನ್ನ ಬಂಧಿಯಾಗಿದ್ದಾನೆ. ಯಾವ ಒಂದು ಭೂಮಿಯು ಮನುಷ್ಯನಿಗೋಸ್ಕರ ಸೃಷ್ಟಿಸಲ್ಪಟ್ಟಿತ್ತು, ಯಾವ ಭೂಮಿಯಲ್ಲಿ ಆತನು ನಿರಂತರವಾಗಿ ದೇವರ ಸಮಕ್ಷಮದಲ್ಲಿ ದೇವರ ವಾಕ್ಯಾನುಸಾರವಾಗಿ ಚಿತ್ತಾನುಸಾರವಾಗಿ ಸಂತೋಷದಿಂದ ಬಾಳಿ ಬದುಕಬೇಕಾಗಿತ್ತು, ಆ ಸ್ಥಳದಲ್ಲಿ ಸೈತಾನ್ನ ಒಂದು ಆಳ್ವಿಕೆ ಶುರುವಾಗ್ತದೆ. ಇದು ತಾನೇ ಸೈತಾನು ಯೇಸು ಕ್ರಿಸ್ತನು ಶೋಧಿಸುವಾಗ ಇದೆಲ್ಲವೂ ನನಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ಮನುಷ್ಯನು ಸೋತಾಗ ಎಲ್ಲಾ ಒಂದು ಭೂಮಿಯ ಒಂದು ಒಡೆತನ ಅವನು ಸೈತಾನ್ಗೆ ಬಿಟ್ಟಂತಾಗ್ತದೆ. ಸೈತಾನು ಅವನಿಂದ ಕಸಿದುಕೊಳ್ಳುವುದನ್ನು ನಾವು ಇಲ್ಲಿ ನೋಡ್ತೇವೆ. ಅದಕ್ಕೋಸ್ಕರ ಸೈತಾನನ ಇಹಲೋಕಾಧಿಪತಿ ಎಂಬುದಾಗಿ ಈ ಸತ್ಯವೇದವು ಕರೆಯುವುದನ್ನ ನಾವು ನೋಡುವರಾಗಿದ್ದೇವೆ. ಪ್ರಿಯರೇ, ಇಲ್ಲಿ ಒಳ್ಳೆಯದು ಮತ್ತು ಕೆಟ್ಟದರ ನಡುವೆ ಇರುವಂತಹ ಹೋರಾಟದಲ್ಲಿ ಸೈತಾನನಿಗೆ ಯಾಕೆ ಈ ಒಂದು ಪಾತ್ರ ಅವನು ವಹಿಸಬೇಕಾಗುತ್ತದೆ? ಆ ಪಾತ್ರವನ್ನ ವಹಿಸ್ಕೊಂಡು ಹೋಗ್ಲಿಕ್ಕೆ ಅಥವಾ ತಾನು ದೇವರ ವೈರಿಯಾಗಿ ಮುಂದುವರಿಲಿಕ್ಕೆ ಯಾಕೆ ಅವನಿಗೆ ಅವಕಾಶ ಉಂಟಾಯ್ತು ಅನ್ನೋದಕ್ಕೆ ಸ್ಪಷ್ಟವಾದ ಉತ್ತರಗಳನ್ನ ನಾವು ಈ ಸತ್ಯವೇದದಲ್ಲೂ ಕಂಡುಕೊಂಡಿದ್ದೇವೆ. ಹಾಗೆ ಪಾಠದಲ್ಲಿ ನಾವು ಇದನ್ನ ಬಹಳ ಸವಿವರವಾಗಿ ಚರ್ಚೆ ಮಾಡಿದ್ದೇವೆ. ಯಾಕಂತಂದ್ರೆ ದೇವರ ಸ್ವಭಾವ ಏನು ಅಂತಂದ್ರೆ ಆತನು ಕರುಣಿಯಾಗಿದ್ದಾನೆ,
ದೀರ್ಘಶಾಂತನಾಗಿದ್ದಾನೆ, ದಯೆಯುಳ್ಳ ದೇವರು, ಪ್ರೀತಿ ಸ್ವರೂಪನು, ಮಾಡಬೇಕೆಂದ ಕೇಡಿಗೆ ಮರುಗುವಂತಹ ದೇವರು. ಇದೆಲ್ಲವನ್ನ ನಾವು ನೋಡ್ತಾ ಬರ್ತೀವಿ. ಇದಕ್ಕೆ ವ್ಯತಿರಿಕ್ತವಾಗಿ ಸೈತಾನು ಕೊಲೆಗಾರನಾಗಿದ್ದಾನೆ, ಅವನು ದೋಷಾರೋಪಣೆ ಮಾಡುವಂತವನಾಗಿದ್ದಾನೆ, ಅವನಲ್ಲಿ ಸತ್ಯವಿಲ್ಲ, ಅವನು ಸುಳ್ಳನ್ನ ಮಾಡುವಂತವನು, ವಂಚಕನು. ಇಷ್ಟೆಲ್ಲ ಒಂದು ಸ್ವಭಾವವು ಅವನಲ್ಲಿದ್ದು ದೇವರ ಮೇಲೆ ಆತನು ಆರೋಪವನ್ನ ಹೊರಿಸುವಾಗ ಅದೊಂದು ಶಕ್ತಿ ಅಥವಾ ಬಲವನ್ನ ಪ್ರದರ್ಶಿಸುವಂತಹ ಒಂದು ಕಲಹ ಹೋರಾಟವಾಗಿರಲಿಲ್ಲ. ದೇವರ ದ ಕಾನ್ಫ್ಲಿಕ್ಟ್ ಇಸ್ ಎ ಡಿಸ್ಪ್ಯೂಟ್ ಓವರ್ ಗಾಡ್ಸ್ ಕ್ಯಾರೆಕ್ಟರ್ ಅಂತ ಇಲ್ಲಿದೆ. ಎ ಕಾನ್ಫ್ಲಿಕ್ಟ್ ಓವರ್ ಸ್ಲ್ಯಾಂಡರಸ್ ಅಲಿಗೇಷನ್. ದೇವರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನ ಹೊರಿಸಿದಂತಹ ಸೈತಾನನ ಮೇಲೆ ದೇವರು ಯಾವ ರೀತಿಯಲ್ಲಿ ಆತನು ಅದಕ್ಕೆ ಆ ಒಂದು ಆತನ ಸ್ವಭಾವಕ್ಕೆ ಶಿಕ್ಷೆಯನ್ನು ಕೊಡಬಹುದಾಗಿತ್ತು, ಹೇಗೆ ಆತನು ತನ್ನ ಸ್ವಭಾವವು ಸೈತಾನು ಹೇಳಿದ ರೀತಿ ಇಲ್ಲ ಎಂಬುದನ್ನ ಸಾಬೀತುಪಡಿಸಬೇಕಾಗಿತ್ತು ಅನ್ನೋದನ್ನೇ ಈ ಕಾನ್ಫ್ಲಿಕ್ಟ್ ಅಲ್ಲಿ, ಈ ಒಂದು ಹೋರಾಟದಲ್ಲಿ ನಾವು ನೋಡುವರಾಗಿದ್ದೇವೆ. ಸೈತಾನು ಮಾಡಿದ ಆ ಆರೋಪಕ್ಕೆ ತಕ್ಷಣ ಕೂಡಲೇ ಒಡನೆ ದೇವರು ಅವನನ್ನ ಶಿಕ್ಷಿಸಬಹುದಾಗಿದ್ದಾಗ್ಯೂ ಸಹ ದೇವರ ಸ್ವಭಾವ ಗುಣ ಸ್ವಭಾವದ ಮೇಲೆ ಮಾಡಿದಂತ ಆರೋಪ ಅದಾಗಿದ್ದರಿಂದ ದೇವರು ತನ್ನ ಸ್ವಭಾವವನ್ನ ಸಂಪೂರ್ಣವಾಗಿ ಇಡೀ ವಿಶ್ವಕ್ಕೆ ತೋರಿಸುವಂತಹ ಒಂದು ಕೆಲಸವನ್ನ ಕೈಗೆತ್ತಿಕೊಳ್ತಾರೆ. ಎಲ್ಲಾ ವಿಶ್ವದ ಜನಗಳಿಗೆ ಅದು ಅವನು ಮಾಡಿದಂತ ಆರೋಪ ಸುಳ್ಳು ಅನ್ನೋದು ಸಾಬೀತಾಗ್ಬೇಕಾಗಿತ್ತು. ಆ ಕಾರಣಕ್ಕೋಸ್ಕರ ಸ್ವಾಮಿ ಆ ಸೈತಾನನಿಗೆ ಒಂದು ಅವಕಾಶವನ್ನ ಅವನು ಕೊಡ್ತಾನೆ. ಯಾಕಂದ್ರೆ ಈ ಭೂಮಿಯು ದೇವರ ಎಲ್ಲಾ ಗುಣಗಳನ್ನ ನೋಡಿದಂತಹ, ಬಿದ್ದು ಹೋಗದಂತಹ, ಪಾಪದಲ್ಲಿ ಬೀಳದಂತಹ ಲೋಕಗಳಿಗೆ ದೇವರ ಎಲ್ಲಾ ಗುಣಗಳ ಪರಿಚಯವಿತ್ತು. ಆದರೆ ಅವನು ಎಂಥ ಕೃಪಾಭರಿತನು, ಕೃಪಾಸಾಗರನು, ಪಾಪಿಯನ್ನ ಹೇಗೆ ನಡೆಸ್ಕೊಳ್ತಾನೆ, ಪಾಪವನ್ನ ಹೇಗೆ ಆತನು ಶಿಕ್ಷಿಸುತ್ತಾ ತೆಗೆದು ಹಾಕ್ತಾನೆ ಅನ್ನೋ ಅಂತಹ ಪಾಠ ಇಡೀ ವಿಶ್ವಕ್ಕೆ ಕೊಡುವಂತಹ ಒಂದು ಕೆಲಸವನ್ನ ಈ ಭೂಮಿಯಲ್ಲಿ, ಈ ಭೂಮಿಯ ಒಂದು ನಿದರ್ಶನದಿಂದ ದೇವರು ಲೋಕಕ್ಕೆ ಕೊಡಬೇಕಾಗುತ್ತೆ. ಅಂದ್ರೆ ಈ ಭೂಮಿಯ ಜೀವನವೇನಿದೆ ಇದೊಂದು ಪಠ್ಯ ಪುಸ್ತಕ, ಇಡೀ ವಿಶ್ವಕ್ಕೆ ಒಂದು ಪಠ್ಯ ಪುಸ್ತಕ. ಯಾವುದರ ಬಗ್ಗೆ? ದೇವರ ಕೃಪೆಯನ್ನ ತಿಳಿಸಿಕೊಡುವಂತಹ ಪಠ್ಯ ಪುಸ್ತಕವಾಗಿ ಅದನ್ನ ನಾವು ನೋಡ್ಬೇಕಾಗುತ್ತೆ. ಹಾಗೆಯೇ ಬಿದ್ದು ಹೋಗದ ಎಲ್ಲಾ ಜೀವಿಗಳು ದೇವರ ಈ ಸ್ವಭಾವವನ್ನ ಅವರು ಅರಿತುಕೊಂಡು ದೇವರನ್ನ ಮಹಿಮೆ ಪಡಿಸುವಂತದ್ದನ್ನು ನಾವು ನೋಡುತ್ತೇವೆ. ಸೈತಾನು ಈ ಒಂದು ಪ್ರಯತ್ನದಲ್ಲಿ ಸೋತು ತನಗೆ ಬರುವಂತಹ ಆ ಒಂದು ಶಿಕ್ಷೆಯನ್ನ ಆ ಕಾಯಂ ಶಿಕ್ಷೆಯನ್ನ ಅವನು ದೃಢಪಡಿಸಿಕೊಳ್ಳುವುದನ್ನ ಸಹ ನಾವು ನೋಡ್ತೇವೆ. ಬೇರೆ ಈ ಪಾಠಗಳಲ್ಲಿ ನಿಮಗೆ ಮತ್ತೆ ಯಾವುದಾದ್ರೂ ಪ್ರಶ್ನೆಗಳು ಬಂದಾಗ್ಯೂ ಸಹ ಅದನ್ನ ನೀವು ಕೇಳಿ ತಿಳ್ಕೋಬಹುದಾಗಿದೆ. ಇಲ್ಲಿ ಸೈತಾನು ಎಂತಹ ಸುಳ್ಳುಗಾರ ಅನ್ನೋದನ್ನ ನಾವು ಇವತ್ತು ಲೋಕದಲ್ಲಿ ನೋಡ್ತಾ ಹೋಗ್ತಾ ಇದ್ದೇವೆ. ಇವತ್ತು ಯಾವ ಮಟ್ಟದಲ್ಲಿ ನಾವು ಸತ್ಯವನ್ನ ಅಥವಾ ಸತ್ಯವು ಎಷ್ಟರ ಮಟ್ಟಿಗೆ ಅದು ಮಿಥ್ಯೆಗಳಿಂದ ಕೂಡಿದೆ ಅನ್ನೋದನ್ನ ನಾವು ನೋಡಬಹುದಾಗಿದೆ. ಕ್ರೈಸ್ತರ ಮಧ್ಯದಲ್ಲಿ ಇಂತಹ ಮಿಥ್ಯೆಗಳು ಇವತ್ತು ಕ್ರೈಸ್ತರನ್ನ ಆಳ್ತಾ ಇದೆ. ಆತನು ಹೇಳುವಂತದ್ದೇನಾಗಿದೆ? ಅವಳಿಗೆ ನೀನು ಹೇಗೂ ಸಾಯುವುದಿಲ್ಲ, ಇದನ್ನ ತಿಂದಾಗ ನಿನಗೆ ಜ್ಞಾನ ಬರ್ತದೆ, ನೀವು ದೇವರಂತ ಆಗುವಿರಿ ಅಂತ ಹೇಳುವಂತಹ ಸುಳ್ಳನ್ನ ಇವತ್ತು ಕೂಡ ಜನರು ಒಪ್ಕೊಂಡಿದ್ದಾರೆ. ನಾವು ಹೇಗೂ ಸಾಯೋದಿಲ್ಲ, ಆತ್ಮವು ಅವಿನಾಶಿ. ಹಿಂದೂ ಹೇಳೋದು ಆತ್ಮ ಅವಿನಾಶಿ, ದೇಹ ನಾಶವಾಗುತ್ತೆ, ಆತ್ಮವು ಒಂದು ದೇಹವನ್ನ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುತ್ತೆ, ಒಂದು ಶರೀರವನ್ನ ಧರಿಸ್ಕೊಂಡು ಆ ಶರೀರವನ್ನ ಬಿಸಿಟ್ಟು ಇನ್ನೊಂದು ಶರೀರಕ್ಕೆ ಅದು ಹೋಗುತ್ತೆ ಅಂತ ಹೇಳುವಂತಹ ಹಿಂದೂ ಒಂದು ತತ್ವವನ್ನ ಕ್ರೈಸ್ತ ತತ್ವದಲ್ಲಿ ಅಳವಡಿಸಿಕೊಂಡು ಕ್ರೈಸ್ತರು ಕೂಡ ಆತ್ಮವು ಅವಿನಾಶಿ, ಆತ್ಮವು ಅಮರ, ಎಂದೆಂದಿಗೂ ಇರುವಂತದ್ದು ಅನ್ನೋದನ್ನ ಇವತ್ತು ತಿಳ್ಕೊಂಡಿದ್ದಾರೆ. ಯಾವ ರೀತಿ ಸೈತಾನು ದೇವರ ಆಜ್ಞೆಗಳು ಮುಖ್ಯವಲ್ಲ, ಪರಿಶುದ್ಧ ಜೀವಿಗಳಾದ ದೂತರಿಗೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂತಹ ಒಂದು
ಬಂಧನವನ್ನ ಅಥವಾ ನಿರ್ಬಂಧವನ್ನ ದೇವರು ಕೊಟ್ಟಿರುವುದು ಸರಿಯಲ್ಲ. ನಾವು ಬುದ್ಧಿಜೀವಿಗಳು, ನಾವು ಒಳ್ಳೆಯವರಾಗಿದ್ದೇವೆ, ನಾವು ಸ್ವತಂತ್ರವಂತರಾಗಿರ್ಬೇಕು. ದೇವರು ಈ ತನ್ನ ಆಜ್ಞೆಗಳಿಂದ ನಮ್ಮನ್ನ ನಿಯಂತ್ರಿಸುವುದು ಸರಿಯಲ್ಲ ಎಂಬುದಾಗಿ ಆತನು ಪರಲೋಕದಲ್ಲಿ ಒಂದು ಬಂಡಾಯವನ್ನ ಹೇಳ್ತಾನೆ. ಬಂಡಾಯದ ಒಂದು ಇದನ್ನ ನಾವು ನೋಡ್ತೇವೆ. ಆತನ ಹೋರಾಟದಲ್ಲಿ ಇದೇ ತಾನೇ ಎದುರು ಬೀಳುವುದನ್ನ ನಾವು ನೋಡ್ತೇವೆ. ಇದನ್ನೇ ರೆಬಲ್ ಅಂತ ಕರೆಯೋದು, ರೆಬಲಸ್ ನೇಚರ್. ಅಥವಾ ಅವನು ದೇವರಿಗೆ ವಿರುದ್ಧವಾಗಿ ಅವನು ಈ ರೀತಿಯಾದ ಒಂದು ಆರೋಪಗಳನ್ನ ಅವನು ಹೇಳ್ತಾ ಬರ್ತಾನೆ. ಯಾವ ಆರೋಪಗಳು? ದೇವರು ನಿರಂಕುಶ ಪ್ರಭು, ಅವನು ಬೇಕಾದ ರೀತಿಯಲ್ಲಿ ನಮ್ಮನ್ನ ಶಿಕ್ಷಿಸ್ತಾನೆ. ನಾವಾದ್ರೂ ಆತನ ಸೇವಕರಾಗಿರೋದು ನಾವು ವಿಧೇಯರಾಗ್ಲಿಕ್ಕೆ ಮಾತ್ರ. ಅವನು ನಮ್ಗಿಷ್ಟ ಇದೆಯೋ ಇಷ್ಟ ಇಲ್ವೋ ನಾವು ಮಾತ್ರ ವಿಧೇಯರಾಗ್ಬೇಕು. ಇಲ್ಲ ಅಂತಂದ್ರೆ ಅವನು ಸಹಿಸಿಕೊಳ್ಳುವಂತವನಲ್ಲ, ನಮ್ಮನ್ನ ನಾಶ ಮಾಡುವಂತವನು ಅನ್ನೋದು ಅವನ ಒಂದು ಆರೋಪವಾಗಿರುತ್ತೆ. ಇನ್ನೊಂದು ಏನು ಅಂತಂದ್ರೆ, ಅವನು ಮಾಡುವಂತಹ ಈ ಸುಳ್ಳುಗಳು ಹೇಗಿದೆ ಅಂತಂದ್ರೆ, ದೇವರ ಆಜ್ಞೆಗಳು ಮುಖ್ಯವಲ್ಲ ಅಂತ ಅವತ್ತು ಹೇಳಿದವನು ಇವತ್ತು ಕೂಡ ಕ್ರೈಸ್ತರಲ್ಲಿ ಹೇಳ್ತಾನೆ, ದೇವರ ಆಜ್ಞೆಗಳು ಮುಖ್ಯವಲ್ಲ. ದೇವರ ಆಜ್ಞೆಗಳನ್ನ ನಾವು ಕೈಗೊಂಡು ನಡೆಯುವಂತ ಅವಶ್ಯಕತೆ ಇಲ್ಲ. ದೇವರ ಆಜ್ಞೆಗಳು ಶಿಲುಬೆಗೆ ಜಡಿಯಲ್ಪಟ್ಟಿವೆ. ಹಾಗಾಗಿ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯದೆ ಹೋದಾಗ್ಯೂ ಸಹ ದೇವರು ಕರುಣೆ ಆದ್ದರಿಂದ, ದೇವರು ಕೃಪೆಯುಳ್ಳವನಾದ್ದರಿಂದ, ದೇವರ ಕೃಪೆ ನಮ್ಮನ್ನು ಆವರಿಸಿಕೊಂಡಿರೋದ್ರಿಂದ, ಯೇಸು ಕ್ರಿಸ್ತನು ನಮಗೆ ಆಗಬೇಕಾಗಿರುವ ಶಿಕ್ಷೆಯನ್ನ ತಾನು ಪಡ್ಕೊಂಡದ್ರಿಂದ, ಎಲ್ಲವನ್ನು ತಾನೇ ನೆರವೇರಿಸಿರೋದ್ರಿಂದ, ನಾವು ನೆರವೇರಿಸುವಂತಹ ಅಥವಾ ನಾವು ಕೈಗೊಳ್ಳುವಂತಹ ಒಂದು ಸಂದರ್ಭವೇ ಇಲ್ಲ ಅಂತ ಹೇಳಿ ಆ ಒಂದು ಸುಳ್ಳನ್ನ ಜನರು ನಂಬಿಕೊಂಡು ಇವತ್ತು ಎಷ್ಟೋ ಕ್ರೈಸ್ತರು ದೇವರ ಆಜ್ಞೆಗಳನ್ನ ಸಂಪೂರ್ಣವಾಗಿ ಅಲ್ಲಗಳೆಯರಾಗಿದ್ದಾರೆ. ಒಂದು ದೇವರ ಆಜ್ಞೆಗಳು ಬಹಳ ಕಠಿಣ ಅಂತ ಹೇಳಿದವನು ಸೈತಾನ್ನೇ. ಇನ್ನೊಂದು ಮಟ್ಟದಲ್ಲಿ ದೇವರ ಆಜ್ಞೆಗಳೇ ಅವಶ್ಯಕತೆ ಇಲ್ಲ, ದೇವರು ಕೃಪಾಭರಿತನಾಗಿರೋದ್ರಿಂದ ಅವುಗಳನ್ನ ನಾವು ಕೈಗೊಂಡು ನಡಲಿಕ್ಕೂ ಆಗಲ್ಲ. ನಾವು ತಪ್ಪಿ ಹೋದಾಗ್ಯೂ ಸಹ ನಮ್ಮ ಮೇಲೆ ಅವನು ಕರುಣೆ ಇಟ್ಟು ನಮಗೆ ನಿತ್ಯ ಜೀವವನ್ನು ಕೊಡೋನಾಗಿದ್ದಾನೆ ಎಂಬುದಾಗಿ ಅಂತಹ ಒಂದು ಸುಳ್ಳನ್ನು ಸಹ ಸೈತಾನ ಹಬ್ಬಿಸುವುದನ್ನ ನಾವು ನೋಡ್ತೇವೆ. ಒಂದು ನಾವು ನೋಡುವಂಥದ್ದು, ಸೈತಾನು ಇದನ್ನ ಭೂಮಿಯ ಮೇಲೆ ಇಂತಹ ಒಂದು ಸುಳ್ಳನ್ನ ವಂಚನೆಯನ್ನ ಅವನು ಮಾಡ್ತಾ ಬಂದಿದ್ದಾಗ್ಯೂ ಸಹ ಇದರ ಒಂದು ಅಸ್ತಿತ್ವ ಅಥವಾ ಇದರ ಒಂದು ಮೂಲ ಆ ಒಂದು ಪರಲೋಕವೇ ಆಗಿತ್ತು. ದೇವರ ಸನ್ನಿಧಾನದಲ್ಲಿ ಇಂಥದ್ದು ನಡೆದು ಹೋಯಿತು ಅನ್ನೋದನ್ನ ನಾವು ಕಾಣ್ತೇವೆ. ಇದೆಲ್ಲವನ್ನ ನೋಡೋದಾದ್ರೆ ಪ್ರಿಯರೇ, ಇದು ಒಂದು ನಿಜವಾಗ್ಲೂ ಇದು ಒಂದು ರಹಸ್ಯವಾದದ್ದು ಅಂತ ಹೇಳ್ಬೋದಾಗಿದೆ. ಅಂದ್ರೆ ನಾವು ಇವೆಲ್ಲವಕ್ಕೂ ವಿವರಣೆಯನ್ನ ಕೊಡ್ಲಿಕ್ಕಾಗಲ್ಲ. ಅಲ್ಲಿ ಪಾಪ ಹೇಗೆ ಉತ್ಪಾದನೆ ಆಯ್ತು ಅನ್ನುವಂತಹ ಪ್ರಶ್ನೆಗೆ ಇಷ್ಟು ಮಾತ್ರ ಉತ್ತರ ಸಿಕ್ಕಿದೆಯೋ ಹೊರತು ದೇವರು ಇದನ್ನ ಗೊತ್ತಿರಲಿಲ್ವೋ? ಸೈತಾನ್ ಯಾಕೆ ಸೃಷ್ಟಿ ಮಾಡ್ದ? ಸೈತಾನ್ ಯಾಕೆ ಇದಕ್ಕೆಲ್ಲ ಕಾರಣ ಆದ? ಇದಕ್ಕೆಲ್ಲ ಕಾರಣ ಆಗುತ್ತಾನೆ ಅಂತ ಗೊತ್ತಿದ್ಮೇಲೆ ಸೈತಾನ್ಗೆ ಅವಕಾಶ ಯಾಕೆ ಉಂಟಾಯ್ತು? ಇವೆಲ್ಲ ಪ್ರಶ್ನೆಗಳಿಗೆ ಬಹಳ ಇದನ್ನ ಹೇಳೋದು ರಹಸ್ಯ ಅಂತಾನೆ ಹೇಳ್ಬೋದಾಗಿದೆ. ಇವುಗಳು ನಮ್ಮ ಬುದ್ಧಿ ಮಟ್ಟಕ್ಕೆ ಮೀರಿದಂತಹ ಒಂದು ವಿಷಯಗಳಾಗಿವೆ. ಇಂತಹ ವಿಷಯಗಳ ಮೇಲೆ ನಾವು ಚರ್ಚೆ ಮಾಡಿದ್ರೆ ಅವು ಚರ್ಚೆನ ಹೇಗಾದ್ರೂ ಮಾಡ್ಬೋದಾಗುತ್ತೆ. ಆದ್ರಿಂದ ನಾವು ಊಹಾಪೋಹಗಳಿಂದ ಗೊತ್ತಿಲ್ಲದ ವಿಷಯಗಳ ಮೇಲೆ ಚರ್ಚೆಯನ್ನ ಮಾಡಿ ಇದು ಹೀಗೆ ಅನ್ನುವಂಥ ತೀರ್ಮಾನವನ್ನ ತೆಗೆದುಕೊಳ್ಳುವಂತಹ ಒಂದು ಸಾಹಸಕ್ಕೆ ನಾವು ಹೋಗಬಾರದು. ನಮಗೆ ಎಷ್ಟು ಕೊಡಲ್ಪಟ್ಟಿದೆಯೋ, ನಮ್ಮ ರಕ್ಷಣೆಗೆ ಎಷ್ಟು ಅಗತ್ಯವಾಗಿದೆಯೋ ಅಷ್ಟನ್ನು ಮಾತ್ರ ನಾವು ತಿಳ್ಕೊಳ್ಳುವುದು ನಮಗೆ ಕ್ಷೇಮ ಅಂತ ನಾನು ಅನ್ಕೊಳ್ತೇನೆ. ಸೈತಾನು ಯೇಸು ಕ್ರಿಸ್ತನನ್ನ ಯಾವ ರೀತಿ ಶೋಧನೆ ಮಾಡ್ತಾನೆ ಅಂತ ಹೇಳಿದ್ರೆ, ಸೈತಾನು ಮಾಡಿದ ಎಲ್ಲಾ ಆರೋಪಗಳಿಗೆ ಯೇಸು ಕ್ರಿಸ್ತನ ಜೀವನವೇ ಒಂದು ಉತ್ತರವಾಗಿದೆ. ಸೈತಾನು ಯಕಶ್ಚಿತ್ ಸೃಷ್ಟಿಯಾಗಿದ್ದಂಥವನು ಸೃಷ್ಟಿಕರ್ತನ ಸಮಕ್ಕೆ ತನ್ನನ್ನ ಕಂಡುಕೊಳ್ಳುವಂತ ಏರಿಸಿಕೊಳ್ಳುವುದನ್ನ ನಾವು ನೋಡ್ತೇವೆ. ಅವನು ಗರ್ವಪಟ್ಟದ್ದನ್ನ ನಾವು ನೋಡ್ತೇವೆ. ಅವನು ಪೂರ್ಣ ಜ್ಞಾನಿಯೂ ಆಗಿದ್ದನು, ಪೂರ್ಣ ಸುಂದರನೂ ಆಗಿದ್ದನು. ಅಷ್ಟಿದ್ದಾಗ್ಯೂ ಸಹ ಅವನು ಗರ್ವಪಟ್ಟು ದೇವರ ಒಂದು ಸ್ಥಾನದ ಮೇಲೆ ಅವನು ತನ್ನ ದೃಷ್ಟಿಯನ್ನಿಟ್ಟು ತಾನು ದೊಬ್ಬಲ್ಪಡುವುದನ್ನ, ಅನೇಕರನ್ನ ತನ್ನ ಜೊತೆಗೆ ಅವನು ತೆಗೆದುಕೊಂಡು ಬರುವುದನ್ನ ನಾವು ನೋಡ್ತೇವೆ. ಅಲ್ಲಿ ಆತನನ್ನು ಮತ್ತು ಆತನ
ಅನುಯಾಯಿಗಳನ್ನ ದೇವರು ಪರಲೋಕದಲ್ಲಿ ಇರಿಸಗೊಡದೆ ದಬ್ಬುವುದನ್ನ ನಾವು ಪ್ರಕಟಣೆ 12ನೇ ಅಧ್ಯಾಯದಲ್ಲಿ ನೋಡುವರಾಗಿದ್ದೇವೆ. ಪ್ರಿಯರೇ, ಇಂತಹ ಮನುಷ್ಯನಿಗೆ ದೇವರು ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಉತ್ತರವನ್ನ ಕೊಟ್ಟನು? ಮೊದಲನೇ ಒಂದು ಪ್ರಶ್ನೆ ಅವಂದೇನಾಗಿತ್ತು ಅಂತ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳನ್ನ ರೊಟ್ಟಿ ಮಾಡಿ ತಿನ್ನು ಅಂತ ಹೇಳುವಾಗ ಯೇಸು ಕ್ರಿಸ್ತನಿಗೆ ತನ್ನ ಆ ಒಂದು ಏನಿದೆ ದೈವತ್ವದ ಮೇಲೆ ಅವನಿಗೆ ಒಂದು ಸಂಶಯ ಬರಬೇಕು. ಪೂರ್ಣವಾದ ಮನುಷ್ಯನಾಗಿ ಯೇಸು ಕ್ರಿಸ್ತನು ಆ ಒಂದು ದೈವತ್ವವನ್ನ ಕಳೆದುಕೊಂಡು ಸಂಪೂರ್ಣವಾಗಿ ಆತನು ಸೋತು ಹೋಗ್ಬೇಕು ಅನ್ನೋ ಉದ್ದೇಶದಿಂದ, ಅಥವಾ ತನ್ನ ದೈವಿಕ ಶಕ್ತಿಯನ್ನ ಕಲ್ಲುಗಳನ್ನ ರೊಟ್ಟಿಯನ್ನಾಗಿ ಮಾಡಿಕೊಳ್ಳಬೇಕು ಎಂಬ ಪ್ರಯತ್ನ ಇವನದಲ್ಲ. ಆದ ಪಕ್ಷದಲ್ಲಿ ಯೇಸು ಕ್ರಿಸ್ತನು ಸೈತಾನನ ಮುಂದೆ ಸೋಲುವಂತವನಾಗಿದ್ದನು. ಆ ಕಾರಣಕ್ಕೋಸ್ಕರ 40 ದಿನಗಳ ಕಾಲ ಆತನು ಉಪವಾಸ ಮಾಡಿದ್ದರಿಂದ ಬಹಳ ಹಸುವೆ ನೀರಡಿಕೆಯಿಂದ ಇದ್ದಂತಹ ಆ ಯೇಸು ಕ್ರಿಸ್ತನ ಪರಿಶುದ್ಧಾತ್ಮನು ಶೋಧಿಸುವುದಕ್ಕೋಸ್ಕರವೇ ಆತನ ಅಡವಿಗೆ ಕರೆದೊಯ್ಯುವುದನ್ನು ನಾವು ನೋಡ್ತೇವೆ. ಈ ಶೋಧನೆಯಲ್ಲಿ ಗೆಲ್ಲುವಂತಹ ಒಂದು ಅವಕಾಶ ಕ್ರಿಸ್ತನಿಗೆ ಇಲ್ಲಿ ಕೊಡಲ್ಪಟ್ಟಿದೆ. ಬಂದಂತಹ 3 ಶೋಧನೆಗಳನ್ನು ಯೇಸು ಕ್ರಿಸ್ತನು ದೇವರ ವಾಕ್ಯಗಳಿಂದಲೇ ಆತನು ಗೆಲ್ಲುವುದನ್ನ, ಸೈತಾನನಿಗೆ ತಕ್ಕ ಉತ್ತರವನ್ನ ಕೊಡುವುದನ್ನ ನೋಡ್ತೇವೆ. 2ನೇ ಒಂದು ಶೋಧನೆ ಏನಾಗಿತ್ತು ಅಂತಂದ್ರೆ, ನೀನು ಹೇಗೂ ದೇವರು ನಿನ್ನನ್ನ ಹೇಗೂ ಕಾಪಾಡ್ತಾನೆ, ಆದ್ರಿಂದ ನೀನು ಮೇಲಿಂದ ಬಹಳ ಎತ್ತರವಾದ ಪ್ರದೇಶಕ್ಕೆ ಕರ್ಕೊಂಡೋಗಿ ಆ ದೇವಸ್ಥಾನದ ದೊಡ್ಡ ಒಂದು ಗೋಪುರಕ್ಕೆ ಕರ್ಕೊಂಡೋಗಿ ಆತನನ್ನು ಇಲ್ಲಿಂದ ನೀನು ಬೀಳು, ಪರಿಶುದ್ಧ ದೇವದೂತರು ನಿನ್ನನ್ನ ಕರಗಳಿಂದ ಎತ್ಕೊಳ್ತಾರೆ, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕಾಪಾಡ್ತಾರೆ, ದೇವರು ತನ್ನ ದೂತರ ಮುಖಾಂತರ ನಿನಗೆ ಬೇಕಾದಂತ ಸಹಾಯವನ್ನು ಒದಗಿಸ್ತಾನೆ ಅಂತ ಹೇಳುವಾಗ, ಅದಕ್ಕೂ ಅವನು ನಿನ್ನ ಕರ್ತನನ್ನ ನೀನು ಪರೀಕ್ಷೆ ಮಾಡಬಾರದು ಅಂತ ಹೇಳಿದೆಯಲ್ಲ ಅಂತ ಅದು ಮತ್ತೆ ಆತನು ಆ ದೇವರ ವಾಕ್ಯದಿಂದಲೇ ಅವನಿಗೆ ಉತ್ತರವನ್ನ ಕೊಡುವಂತ. 3ನೇದಾಗಿ ಇದೆಲ್ಲವೂ ನನಗೆ ಕೊಡಲ್ಪಟ್ಟಿದೆ ಅಂತ ಹೇಳಿ ಈ ಲೋಕದ ಎಲ್ಲಾ ರಾಜ್ಯಗಳನ್ನ, ವೈಭೋಗವನ್ನ, ಮಹಿಮೆಯನ್ನ ತೋರಿಸಿ ನೀನು ನನಗೆ ಅಡ್ಡ ಬಿದ್ದರೆ ಇದೆಲ್ಲವನ್ನ ನಿನಗೆ ಕೊಡ್ತೇನೆ. ಸ್ವಾಮಿ ಬಡವನಾಗಿ ಹುಟ್ಟಿರ್ಬೋದು, ಸ್ವಾಮಿಯು ದಾಸನ ರೂಪ ಧರಿಸಿಕೊಂಡಿರಬಹುದು, ಈ ರಾಜಾದಿರಾಜನಾದ ಯೇಸು ಕ್ರಿಸ್ತನು, ಕರ್ತನಾದ ಯೇಸು ಕ್ರಿಸ್ತನು ಈ ದಾಸನ ರೂಪವನ್ನ ಧರಿಸಿಕೊಂಡದ್ರಲ್ಲೇ ಸೈತಾನ್ಗೆ ತಕ್ಕ ಉತ್ತರ ಇತ್ತು. ಏನೂ ಅಲ್ಲದ ಸೈತಾನು, ಕೇವಲ ಸೃಷ್ಟಿಯಾಗಿದ್ದಂತಹ ಸೈತಾನು ದೇವರ ಸ್ಥಾನಮಾನವನ್ನ ಅವನು ಆಸೆ ಪಟ್ಟಿದ್ದು, ಅಲ್ಲಿಯ ತನಕ ತನ್ನ ಒಂದು ದುರಾಶೆಯನ್ನು ಅವನು ಹೆಚ್ಚಿಸಿಕೊಂಡಿದ್ದು, ನಿಜವಾಗಿ ಇಲ್ಲಿ ದೇವರ ಯೇಸು ಕ್ರಿಸ್ತನ ಒಂದು ಗುಣ ಸ್ವಭಾವವನ್ನ ನೋಡಿ ಅವನಿಗೆ ಅದು ತಕ್ಕ ಉತ್ತರವಾಗಿತ್ತು. ಯೇಸು ಕ್ರಿಸ್ತನು ಯಾವ ರೀತಿ ದೊಡ್ಡವನಾಗಿದ್ದಾಗ್ಯೂ, ತಾನೇ ದೇವರ ಪದವಿಯನ್ನ ಹೊಂದಿದವನಾಗಿದ್ದಾಗ್ಯೂ, ದೇವರಿಗೆ ಸರಿಸಮಾನಾಗಿದ್ದಾಗ್ಯೂ ತನ್ನನ್ನ ಎಷ್ಟರ ಮಟ್ಟಿಗೆ ಅವನು ತಗ್ಗಿಸ್ಕೊಳ್ತಾನೆ ಅಂತಂದ್ರೆ, ಒಬ್ಬ ಸೇವಕನ, ಒಬ್ಬ ದಾಸನ ಮಟ್ಟಿಗೆ, ಅದರಲ್ಲೂ ಶಿಲುಬೆಯ ಮೇಲೆ ಮರಣ ಹೊಂದುವಷ್ಟು ಸ್ವಭಾವವನ್ನ ತಾನು ತಗ್ಗಿಸ್ಕೊಳ್ಳುವಂತಹ ಯೇಸು ಕ್ರಿಸ್ತನನ್ನ ನೋಡಿದಾಗ ನಮಗೆ ಖಂಡಿತವಾಗಿಯೂ ಸೈತಾನಿಗೆ ಇಲ್ಲಿ ತಕ್ಕ ಉತ್ತರವನ್ನ ಸ್ವಭಾವದಲ್ಲಿ ಸಿಕ್ಕಿರೋದನ್ನ ಕೊಡೋದನ್ನ ನಾವು ಕಂಡಿದ್ದೇವೆ. ಇದನ್ನ ತಾನೇ ನಾವು ಯೇಸು ಕ್ರಿಸ್ತನಿಗೆ ಆದಂತಹ ಶೋಧನೆಯಲ್ಲಿ ನಾವು ಕಾಣುವರಾಗಿದ್ದೇವೆ. ಪ್ರಿಯರೇ, ಈ ದಿನದಲ್ಲಿ ನಾವು ನೋಡುವಂಥದ್ದು ಸೈತಾನ ಆ ಒಂದು ಬಲೆಗೆ, ಸುಳ್ಳಿಗೆ, ವಂಚನೆಗೆ ನಮ್ಮ ಆದಿ ತಂದೆ ತಾಯಿಗಳು ಮಾತ್ರವಲ್ಲ, ಇಂದಿನ ದಿನದವರೆಗೂ ಕ್ರೈಸ್ತರೆನಿಸಿಕೊಂಡವರು, ದೇವ ಭಕ್ತರೆನಿಸಿಕೊಂಡವರು, ಸತ್ಯವೇದವನ್ನ ಓದಿರುವಂತಹ ಪಂಡಿತರು, ತಾವು ಪಂಡಿತರು, ತಮಗೆ ಗೊತ್ತಿದೆ ಅಂತ ಹೇಳುವಂತವರು ಎಲ್ಲರೂ ಸೈತಾನ್ನ ವಂಚನೆಗೆ ಗುರಿಯಾಗ್ತಾ ಇದ್ದಾರೆ. ಇದಕ್ಕೋಸ್ಕರವೇ ಸ್ವಾಮಿ ಪ್ರವಾದನ ವರವನ್ನ ಕೊಟ್ಟು ನಮ್ಮ ಸಭೆಗೆ ಯೇಸು ಕ್ರಿಸ್ತನ ಹೋರಾಟದಲ್ಲಿ ನಮ್ಮ ಪಾತ್ರ ಎಂಥದ್ದು ಮತ್ತು ಸೈತಾನ್ನ ಮಾಡುವಂತಹ ವಂಚನೆಗಳನ್ನ ಅಕ್ಷರವಾಗಿ ನಮಗೆ ತಿಳಿಸಲ್ಪಟ್ಟಿದೆ. ಈ ವಂಚನೆಗಳೆಲ್ಲ ನಮ್ಗೆ ಗೊತ್ತಿವೆ. ಸೈತಾನು ಯಾವ ವಂಚನೆಗಳನ್ನ ಈ ಜನರಿಗೆ ತಂದು ಕೊಡ್ತಾ ಇದ್ದಾನೆ, ಯಾವ ವಂಚನೆಗಳು ಈ ಲೋಕವನ್ನ ಸಂಪೂರ್ಣವಾಗಿ ದೇವರಿಂದ ದೂರ ಮಾಡಿವೆ, ಅದಕ್ಕೆ ಪ್ರತಿಯಾಗಿ ದೇವರು ತನ್ನ ಭಕ್ತರನ್ನ ಯಾವ ರೀತಿ ಅವನು ದೃಢಪಡಿಸ್ತಾ ಇದ್ದಾನೆ, ಹೇಗೆ ತನ್ನ ವಾಕ್ಯಗಳನ್ನ ಅವರಿಗೆ ತಿಳಿಯಪಡಿಸ್ತಾ ಇದ್ದಾನೆ, ಹೇಗೆ
ಆತನು ಇವೆಲ್ಲವುಗಳಿಂದ ಪಾರು ಮಾಡ್ತಾನೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ನೋಡಬಹುದಾಗಿದೆ ಪ್ರಿಯರೇ. ಇದೇನೆ ತಾನೆ ನಾವು ಈ ಗ್ರೇಟ್ ಕಾಂಟ್ರವರ್ಸಿಯಲ್ಲಿ ನಾವು ನೋಡ್ತೇವೆ. ಹಾಗೇನೆ ವೈಸ್ ಸಿನ್ ವಾಸ್ ಪರ್ಮಿಟೆಡ್ ಅನ್ನುವಂತಹ ಒಂದು ಅಧ್ಯಾಯ ನಾವು ಪೇಟ್ರಿಯಾಕ್ಸ್ ಅಂಡ್ ಪ್ರಾಫಿಟ್ಸ್ ಅಲ್ಲಿ ನೋಡುವರಾಗಿದ್ದೇವೆ. ಅಲ್ಲಿ ದೇವರು ಯಾಕೆ ಪಾಪವನ್ನ ಇರುಗಡುವುದಕ್ಕೆ ಅನುಮತಿಸಿದನು ಎಂಬುದರ ಬಗ್ಗೆ ನಮಗೆ ಸ್ಪಷ್ಟವಾದ ಒಂದು ವಿವರಣೆ ಇದೆ. ಹಾಗೇನೆ ಸೈತಾನು ಸಂಪೂರ್ಣವಾಗಿ ಯಾವ ಯಾವ ವಂಚನೆಗಳನ್ನ ಇದುವರೆಗೆ ಈ ಭೂಮಿಯಲ್ಲಿ ತಂದಿದ್ದಾನೆ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾನೆ. ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗಿದೆ. ಇದಕ್ಕೆ ನಾವು ಪ್ರತಿಯಾಗಿ ನಮ್ಮನ್ನ ದೇವರ ವಾಕ್ಯಗಳಿಂದ ಹೇಗೆ ನಾವು ಆಯುಧಗಳನ್ನ ಧರಿಸ್ಕೊಳ್ಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಪೌಲನು ಕೂಡ ಹೇಳಿದ್ದಾನೆ. ಇದು ಬಲವನ್ನ ಅಥವಾ ಬಲದಿಂದ ಗೆಲ್ಲುವಂಥದ್ದಲ್ಲ, ನಾವು ಗುಣದಿಂದ ಇದನ್ನ ಗೆಲ್ಲಬೇಕಾಗಿದೆ. ಯೇಸು ಕ್ರಿಸ್ತನ ಗುಣವನ್ನ ಧರಿಸಿಕೊಳ್ಳುವುದರಿಂದ ಸೈತಾನ್ಗೆ ತಕ್ಕ ಉತ್ತರವನ್ನ ನಾವು ಕೊಡಬಹುದಾಗಿದೆ. ದೇವರು ಕೂಡ ತನ್ನ ಗುಣ ಸ್ವಭಾವವನ್ನ ಎಲ್ಲರಿಗೂ ತಿಳಿಯಪಡಿಸುವಂತೆ ಸೈತಾನ್ಗೆ ಇದೆಲ್ಲ ಗೊತ್ತಾಗುವಂತೆ ಅವನು ಕಾರ್ಯವನ್ನ ಮಾಡಿದ್ದಾನೆ, ಮಾಡುತ್ತಲೂ ಇದ್ದಾನೆ. ಸೈತಾನು ತನ್ನ ಕೆಲಸವನ್ನ ಇನ್ನು ನಿಲ್ಸಿಲ್ಲ. ಯಾಕಂತಂದ್ರೆ ಅವನ ಕಾಲ ಸ್ವಲ್ಪವೇ ಆಗಿರೋದ್ರಿಂದ ಅವನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರ ನುಂಗ್ಲಿ ಅಂತ ಅವನು ಎಲ್ಲವನ್ನು ಕಾಯ್ಕೊಂಡು ಎಲ್ಲರನ್ನ ಬೆಳೆಸ್ಲಿಕ್ಕೆ ನೋಡ್ತಾ ಇದ್ದಾನೆ. ಇವತ್ತು ನಾವು ನಮ್ಮ ಸ್ವ ಬುದ್ಧಿಯಿಂದ, ಸ್ವಜ್ಞಾನದಿಂದ ಅಥವಾ ಸ್ವಶಕ್ತಿಯಿಂದ ಸೈತಾನನ ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿಯೇ ದೇವರು ನಮಗೆ ಪರಿಶುದ್ಧಾತ್ಮನ ಸಹಾಯವನ್ನ ಕೊಟ್ಟಿದ್ದಾನೆ. ಪ್ರವಾದನೆಯ ವರದವನ್ನ ನಮ್ಮ ಸಭೆಗೆ ಕೊಟ್ಟಿದ್ದಾನೆ. ಸತ್ಯ ಸಭೆಯು ಆತನ ಮೇಲೆ ಹೋರಾಡುವುದಕ್ಕೆ ಎಲ್ಲಾ ಒಂದು ಆಯುಧಗಳನ್ನ ಅದು ಪಡೆದುಕೊಂಡಿದೆ. ನಾವಾದರೂ ಸತ್ಯ ಸಭೆಗೆ ಸೇರಲ್ಪಟ್ಟವರಾದ್ದರಿಂದ ಈ ಎಲ್ಲಾ ಆಯುಧಗಳನ್ನ ನಾವು ಧರಿಸಿಕೊಳ್ಳಬೇಕಾಗಿದೆ. ಯಾಕಂದ್ರೆ ನಾವು ಮನುಷ್ಯ ಮಾತ್ರದವರ ಸಂಗಡ ಹೋರಾಡ್ತಾ ಇಲ್ಲ, ಆಕಾಶದಲ್ಲಿರುವಂತಹ ದುರಾತ್ಮ ಸೇನೆಗಳ ಮೇಲೆ ನಮ್ಮ ಹೋರಾಟ ನಡೆದಿದೆ. ಹಾಗೆ ಅಂಧಕಾರದ ಶಕ್ತಿಗಳ ಮೇಲೆ ನಾವು ಹೋರಾಟ ಮಾಡೋರಾಗಿದ್ದೇವೆ. ಅವರು ಮಾಡುವಂತಹ ಹೋರಾಟಕ್ಕೆ ಪ್ರತಿಯಾಗಿ ನಾವು ಹೋರಾಟ ಮಾಡ್ಬೇಕು ಅಂದ್ರೆ ಸತ್ಯವೇದಗಳನ್ನ ನಾವು ಹಿಡ್ಕೊಳ್ಬೇಕಾಗಿದೆ. ದೇವರ ಆಜ್ಞೆಯನ್ನ ಪಾಲಿಸುವಂತಹ ಮಕ್ಕಳಾಗಬೇಕಾಗಿದೆ. ಕಡೆಯ ಕಾಲಕ್ಕೆ ಕೊಟ್ಟಂತಹ ಸತ್ಯವನ್ನ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಬೇಕಾಗಿದೆ. ಇವೆಲ್ಲವನ್ನ ಜನರಿಗೆ ನಾವು ತಿಳಿಸ್ಕೊಡ್ಬೇಕಾಗಿದೆ. ಇದು ತಾನೇ ಈ ನಮ್ಮ ಜವಾಬ್ದಾರಿಯಾಗಿದೆ ಅನ್ನೋದನ್ನ ಈ ಪಾಠವು ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದೆ. ಈ ಪಾಠದಲ್ಲಿ ಯಾವುದಾದ್ರೂ ವಿಷಯಗಳು ನಾನು ಬಿಟ್ಟಿದ್ರೆ, ಯಾವುದಾದ್ರೂ ಕವರ್ ಮಾಡಿಲ್ಲ ಅಂತ ನಿಮಗೆ ಅನ್ನಿಸ್ತ್ರೆ, ದಯವಿಟ್ಟು ನೀವು ಆ ಕಡೆಯಿಂದ ಎಲ್ರೂ ಸಹ ಇದಕ್ಕೆ ಒಂದು ಸ್ಪಂದನೆಯನ್ನ ಕೊಡ್ರಿ. ಇನ್ನೂ ವಿಷಯಗಳಿದ್ರೆ ಇವಾಗ ಎಲ್ಲರ ಒಂದು ಪ್ರಯೋಜನಾರ್ಥವಾಗಿ ನೀವು ಮಾತಾಡ್ಬೇಕು ಅಂತ ನಾನು ಈ ಮುಖಾಂತರ ನಿಮಗೆ ಕೇಳ್ಕೊಳ್ತಾ ಇದ್ದೀನಿ. ಇದರಲ್ಲಿ ಸೈತಾನ್ನ ಒಂದು ಸ್ವಭಾವ ಸ್ಪಷ್ಟವಾಗಿದೆ. ದೇವರು ಎಂಥವನು, ದೀರ್ಘಶಾಂತನು, ಪೂರ್ಣ ಪ್ರೀತಿಯುಳ್ಳ ಅಂಥವನು ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾನೆ. ಮಾತ್ರವಲ್ಲದೆ ಈ ಕೆಟ್ಟದನ್ನ ಶಾಶ್ವತವಾಗಿ ದೇವರು ಕೊನೆಗಾಣಿಸುವಂತಹ ಒಂದು ಸಂದರ್ಭ ಬರ್ತಾ ಇದೆ. ಅದಕ್ಕೋಸ್ಕರ ನಾವೆಲ್ಲರೂ ಸಿದ್ಧರಾಗ್ತಾ ಇದ್ದೀವಿ. ಈ ವಿಷಯದಲ್ಲಿ ಇನ್ನೂ ಕೆಲವು ವಿಷಯಗಳನ್ನ ಅಥವಾ ಇನ್ನೂ ಬೆಳಕು ಚೆಲ್ಲಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ರೆ, ಯಾವುದಾದ್ರೂ ಪಾಯಿಂಟ್ಸ್ಗಳು ನಾನು ಮರೆತಿದ್ರೆ ದಯವಿಟ್ಟು ಇಲ್ಲಿ ಅದನ್ನ ನೀವು ಡಿಸ್ಕಸ್ ಮಾಡಿ, ಚರ್ಚೆ ಮಾಡಿ, ಶೇರ್ ಮಾಡ್ಕೊಳ್ಳಿ ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ಳುವನಾಗಿದ್ದೇನೆ. ಸರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ. ಉತ್ತಮವಾದಂತಹ ಪಾಠಕ್ಕಾಗಿ ಹಿರಿಯರಾದಂತ ಚಿನ್ನಪ್ಪ ಸಾತ್ವಿಕರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಅದ್ಭುತವಾದ ರೀತಿಯಲ್ಲಿ ಈ ವಾರದ ಎಲ್ಲಾ ಪಾಠದ ಪರಿಷ್ಕರಣೆಯನ್ನ ಕರ್ತನ ಆತ್ಮನ ಬಲದಿಂದ ನಮಗೆ ತಿಳಿಯಪಡಿಸಿದ್ದಾರೆ. ಇದರಲ್ಲಿ ಸಂದೇಹಗಳೇನು ಇಲ್ಲ ಎಂಬುದಾಗಿ ನಾನು ನಂಬ್ತೇನೆ. ಮತ್ತು ಹೆಚ್ಚಿನ ಸಂಗತಿಗಳನ್ನ ತಿಳುವಳಿಕೆಯಿಂದ ದೇವರು ನಮಗೆ ಕೊಟ್ಟಿದ್ದಾನೆ. ಇನ್ನು ಮುಂದಿನ ಪಾಠಗಳಲ್ಲಿ ಹೆಚ್ಚಾಗಿ ನಾವು ತಿಳಿದುಕೊಳ್ಳಿಕ್ ಹೋಗೋಣ. ಯಾರಾದ್ರೂ ಇನ್ನೇನಾದ್ರೂ ತಿಳಿಸುವಂತ ಒಂದು ಮನಸ್ಸು ಇದ್ರೆ ಈ ಸಮಯವನ್ನ ತೆಗೆದುಕೋಬಹುದು. ಇಲ್ಲ ಅಂತಂದ್ರೆ ನಾವು ಪ್ರಾರ್ಥನೆಗೆ ಹೋಗೋಣ. ಒಳ್ಳೇದಾಗ್ಲಿ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮಸ್ಕಾರ. ನಮ್ಮ ಮನವಿ ಪ್ರಾರ್ಥನೆ ಮಾಡಿ. ಓಕೆ. ಸೋದರ KP ರವಿ ಅವರ ಮನವಿಗಾಗಿ, ಕುಟುಂಬ, ಅವರ ಬಿಸಿನೆಸ್ ಮತ್ತು
ಅವರು ಆಲಯದ ಕುರಿತಾಗಿ ಅವರ ವಿಜ್ಞಾಪನೆಗಳಿದೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಓಕೆ, ಮುಕ್ತಾಯದ ಪ್ರಾರ್ಥನೆಯನ್ನ ವಿಶಾಲಮ್ಮ ಅವರು ಮಾಡ್ತಾರಾ? ಸರ್ ಇದ್ದೀನಿ. ಓಕೆ, ಪ್ರಾರ್ಥನೆ ಮಾಡಿ, ಮುಕ್ತಾಯ ಪ್ರಾರ್ಥನೆ ಮಾಡಿ. ಹಾಗೆ ವಜ್ರಮ್ಮ ಮತ್ತು ಜಯಮ್ಮ ಮತ್ತು ಪಂಕಜಮ್ಮ ಈ ಮೂವರಿಗಾಗಿ ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊತೇನೆ. ಸರ್ ಇವತ್ತು ರವಿ ಸರ್ ಬೆಳ್ಳಾರಿಯವರು, ವಜ್ರಮ್ಮ, ಪಂಕಜಮ್ಮ, ಜಯಮ್ಮ, ಇನ್ನೊಬ್ರು ಜಯಮ್ಮ, ಅಷ್ಟೇ ಅಲ್ಲ ಸರ್? ಅಷ್ಟೇ, ಅವ್ರಿಗೋಸ್ಕರ. ದಯಾನಂದ್ ಅಂತ, ದಯಾನಂದ್ ದಯಾನಂದ್ 5 ಜನ. 5 ಜನ. ದಯಾನಂದ್, ವಜ್ರಮ್ಮ, ಜಯಮ್ಮ, ಪಂಕಜಮ್ಮ. ಪ್ರಾರ್ಥನೆ ಮಾಡ ಸರ್. ಮಹಾಪರಿಶುದ್ಧನು ಪರಮ ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ತಂದೆಯೇ ನಿನ್ನ ಅಮೂಲ್ಯ ವಾಕ್ಯಗಳನ್ನ ಕೇಳುವಂತೆ ನಮ್ಮ ಕಿವಿಗಳನ್ನ ತೆರೆದಿದ್ದಕ್ಕಾಗಿ ಸ್ತೋತ್ರ ತಂದೆಯೇ. ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ನಿನ್ನ ಮಾತುಗಳಿದೆ ಸ್ವಾಮಿ. ತಂದೆಯೇ, ನಮ್ಮ ಕಿವಿಗಳನ್ನ ನಿನ್ನ ವಾಕ್ಯದ ಕಡೆ ತಿರುಗಿಸಿ ಅದನ್ನ ಕೇಳಿ ಅದರ ಹಾಗೆ ನಡೆಯಲು ನಮಗೆ ಆತ್ಮನ ಸಹಾಯವನ್ನು ಕೊಡಬೇಕೆಂದು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಈ ವಾರದ ಪಾಠಗಳೆಲ್ಲವನ್ನ ಸ್ವಾಮಿ ನಾವು ಕಲಿತಿದ್ದೇವೆ ತಂದೆಯೇ. ಅದ್ಭುತವಾದ ನಿನ್ನ ಪ್ರೀತಿಯನ್ನು, ನಿನ್ನ ನ್ಯಾಯವನ್ನು ನಾವು ಕಲಿತಿದ್ದೇವೆ ಸ್ವಾಮಿ. ತಂದೆಯೇ, ನಾವು ನಿನ್ನಲ್ಲಿದ್ದಂತಹ ಮನಸ್ಸನ್ನ ಹೊಂದಿಕೊಳ್ಳಲು ನಾವು ಬೇಕಾದಂತ ಎಲ್ಲಾ ವಾಕ್ಯಗಳನ್ನ ನಮಗೆ ದಯಪಾಲಿಸಿದ್ದಿ. ಅದಕ್ಕಾಗಿಯೂ ನಿನಗೆ ಕೃತಜ್ಞತೆಗಳು, ಸ್ತೋತ್ರವನ್ನು ಅರ್ಪಿಸ್ತೇವೆ ಸ್ವಾಮಿ. ಈ ರಾತ್ರಿಯ ಸಮಯದಲ್ಲಿ ಸ್ವಾಮಿ, ಪ್ರತಿಯೊಬ್ಬೊಬ್ಬರಿಗೋಸ್ಕರ ನಾವು ವಿಜ್ಞಾಪಿಸುವಾಗ ತಂದೆಯೇ ಎಲ್ಲರನ್ನ ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಯಾಕಂದ್ರೆ ಸ್ವಾಮಿ, ಮನುಷ್ಯನಿಗೆ ನಿನ್ನ ಆಶೀರ್ವಾದ ನೀನ್ ಬೇಕೇ ಬೇಕು ತಂದೆಯೇ. ಯಾರಾದರೂ ನಿನ್ನ ಆಶೀರ್ವಾದವನ್ನ ಹೊಂದಿಕೊಳ್ಳದೆ ಜೀವನ ಮಾಡಲು ಸಾಧ್ಯವಿಲ್ಲ ಸ್ವಾಮಿ. ಇಂತಹ ಸನ್ನಿವೇಶದಲ್ಲಿ ತಂದೆಯೇ, ನಿನ್ನ ಮಹಾಕೃಪೆ ನಮ್ಮನ್ನ ನಡೆಸಿದೆ ಸ್ವಾಮಿ. ಇನ್ನು ಮುಂದೆಯೂ ನಿನ್ನ ಮಹಾಕೃಪೆ ನಮ್ಮನ್ನ ಆವರಿಸಿಕೊಳ್ಳಲಿ ತಂದೆಯೇ. ವಿಶೇಷವಾಗಿ ಸ್ವಾಮಿ, ಈ ದಿನದ ಪಾಠವನ್ನು ತಂದಂತ ಸಹೋದರನ ಆಶೀರ್ವದಿಸು ಸ್ವಾಮಿ. ಅವನಿಗೆ ಹೆಚ್ಚು ಆರೋಗ್ಯ ಭಾಗ್ಯವನ್ನು ಅವರು ಕೊಟ್ಟು ಅವರ ಕುಟುಂಬ ಮಕ್ಕಳನ್ನು ಕೂಡ ನೀನು ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಹಾಗೆಯೇ ಈ ಒಂದು ಸುವಾರ್ಥ ಸೇವೆಯನ್ನ ಎಷ್ಟೋ ಸಮಸ್ಯೆಗಳಿದ್ದಾಗ್ಯೂ ನಡೆಸ್ತಾ ಬಂದಂತ ಹಿರಿಯ ಬೋಧಕರಾದಂತ ಎಂ ರಾಜು ಸರ್ ಅವರನ್ನ ಆಶೀರ್ವದಿಸು ತಂದೆಯೇ. ಅವರ ಕುಟುಂಬ, ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದಿರು ಎಲ್ಲರನ್ನ ನೀನು ಪರಾಮರ್ಶಬೇಕೆಂದು ಬೇಡಿಕೊಳ್ಳುತ್ತೇನೆ. ಹಾಗೆಯೇ ಸ್ವಾಮಿ, ಈ ಒಂದು ಝೂಮ್ ಮಾಧ್ಯಮದಲ್ಲಿ ಯಾರ್ಯಾರು ಸೇರಿದಾರೋ ಎಲ್ಲರನ್ನ ನೀನು ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಒಬ್ಬೊಬ್ಬರನ್ನ ಹೆಸರಾಗಿ ಸ್ವಾಮಿ ನಿನ್ನ ಮುಂದೆ ಜ್ಞಾಪಿಸ್ಕೊಳ್ತೇನಪ್ಪ. ಪ್ರತಿಯೊಬ್ಬೊಬ್ಬರನ್ನ ನೀನು ಹೆಸರಾಗಿ ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ವಿಶೇಷವಾಗಿ ಸ್ವಾಮಿ, ಸಹೋದರ ರವಿ ಬೆಳ್ಳಾರಿ ಅವರನ್ನ ಆಶೀರ್ವದಿಸು ತಂದೆಯೇ. ಅವರು ವಿಜ್ಞಾಪನೆಯನ್ನ ಮಾಡಿರುವಾಗ ತಂದೆಯೇ, ಪ್ರಾರ್ಥನಾ ಮನವಿಯನ್ನ ಕೇಳ್ಕೊಂಡಿರುವಾಗ ನಾವು ಅವರಿಗಾಗಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಯಾಕಂದರೆ ತಂದೆಯೇ, ಮನುಷ್ಯನು ತಾನು ಕ್ಷೇಮವನ್ನ ಹೊಂದಲು ಏನ್ ಮಾಡ್ಬೇಕು ಅಂದ್ರೆ ನಿನ್ನನ್ನ ಬೇಡಿಕೊಳ್ಳಬೇಕು ತಂದೆಯೇ. ನೀನು ಬೇಡಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಕೊಡುವವನಾಗಿದ್ದರೂ ಸರ್ವಶಕ್ತನಾದ ನಿನ್ನ ಮುಂದೆ ತಗ್ಗಿಸಿಕೊಂಡು ನಾವು ನಮ್ಮ ಪಾಪಗಳನ್ನ ಬಿಟ್ಟು ನಿನ್ನ ಮುಂದೆ ಬೇಡಿಕೊಳ್ಳಬೇಕಾಗಿದೆ ಸ್ವಾಮಿ. ಆ ಕಾರಣದಿಂದ ನಾವು ಬೇಡಿಕೊಳ್ಳುವಾಗ ಆ ಬೆಳ್ಳಾರಿ ಸಹೋದರನ, ಅವರ ಕುಟುಂಬ ಮಕ್ಕಳನ್ನ, ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು. ಹಾಗಲ್ಲದೆ ಸ್ವಾಮಿ, ಅವರ ದೇವಾಲಯವನ್ನು ಕಟ್ಟಲಿರುವಾಗಲೂ ಸ್ವಾಮಿ ಅದಕ್ಕೆ ಬೇಕಾದಂತ ಎಲ್ಲಾ ಸಹಾಯವನ್ನು ದಯಪಾಲಿಸು ತಂದೆಯೇ. ಹಾಗೆ ಸ್ವಾಮಿ, ದಯಾನಂದ ಅವ್ರಿಗಾಗಿಯೂ ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆ ದಯಾನಂದ ಅವರನ್ನು ಕೂಡ ಆಶೀರ್ವಾದ ಮಾಡು ತಂದೆಯೇ. ಮನುಷ್ಯನಿಗೆ ಕಷ್ಟ ಕೋಟಲೆಗಳು ಎಷ್ಟೋ ಇವೆ ಸ್ವಾಮಿ, ಆದ್ರೆ ಅವೆಲ್ಲರಿಂದ ಬಿಡಿಸಿ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ಕೊಡಲು ನೀನು ಶಕ್ತನು ಸ್ವಾಮಿ. ನೀನು ಆಸಕ್ತಿ ಉಳ್ಳವನಾಗಿದ್ದೀಯ. ಅದಕ್ಕಾಗಿ ತಂದೆಯೇ, ದಯಾನಂದ ಅವ್ರಿಗೋಸ್ಕರ ಬೇಡಿಕೊಳ್ಳುವಾಗ ಅವರನ್ನು ಕೂಡ ಆಶೀರ್ವಾದ ಮಾಡು. ಮತ್ತೆ ಸ್ವಾಮಿ, ವಜ್ರಮ್ಮ, ಪಂಕಜಮ್ಮ ಮತ್ತೆ ಇನ್ನೊಬ್ರು ಸಹೋದರಿ, ಅವರನ್ನು ಕೂಡ ನೀನು ಆಶೀರ್ವದಿಸು ತಂದೆಯೇ. ಯಾಕಂದ್ರೆ ಸ್ವಾಮಿ, ನೀನು ಹೆಣ್ಣು ಮಕ್ಕಳನ್ನ ಪ್ರೀತಿಸುವಂತವನು ಸ್ವಾಮಿ.
ಹೆಣ್ಣು ಮಕ್ಕಳನ್ನ ನೀನು 2000 ವರ್ಷಗಳ ಹಿಂದೆ ಈ ಭೂಮಿಯ ಮೇಲಿದ್ದಾಗ ನಿನ್ನ ಸುವಾರ್ತೆಯಲ್ಲಿ ಜೊತೆಯಾಗಿ ಎಲ್ಲಾ ಕಡೆನು ಸ್ವಾಮಿ ಹೆಣ್ಮಕ್ಳ ನಿನ್ನ ಸೇವೆಯಲ್ಲಿ ಇದ್ರು ಸ್ವಾಮಿ. ಈಗಲೂ ಕೂಡ ಹೆಣ್ಣು ಮಕ್ಕಳು ಅಂದ್ರೆ ನೀನು ಯಾರನ್ನು ಬೇಡದೆ ಬಿಟ್ಟವನಲ್ಲ ಸ್ವಾಮಿ, ಹೆಣ್ಣು ಮಕ್ಕಳನ್ನು ಪ್ರೀತಿಸುವಂತವನು. ಆ ಕಾರಣದಿಂದ ತಂದೆಯೇ ಕುಟುಂಬದಲ್ಲಿ ಹೆಣ್ಣು ಮಕ್ಕಳು ಬಹಳ ಮುಖ್ಯ ಸ್ವಾಮಿ. ಹೆಣ್ಣು ಮಕ್ಕಳಿಲ್ದೇ ಇದ್ರೆ ಯಾವ ಕುಟುಂಬವೂ ಉತ್ತಮವಾಗಿ ನೆಮ್ಮದಿಯಾಗಿ ಇರಲು ಸಾಧ್ಯವಿಲ್ಲಪ್ಪ. ಈ ಮಕ್ಕಳನ್ನ ನೀನು ಆಶೀರ್ವದಿಸು ತಂದೆಯೇ. ಪಂಕಜಮ್ಮ, ವಜ್ರಮ್ಮ ಮತ್ತೆ ಇನ್ನೊಬ್ರು ಸಹೋದರಿ, ಅವರನ್ನು ಕೂಡ ನೀನು ಆಶೀರ್ವದಿಸು ತಂದೆಯೇ. ಹಾಗೆ ಸ್ವಾಮಿ, ಪ್ರತಿ ಸಾಯಂಕಾಲದ ಸಬ್ಬತ್ತಿನಲ್ಲಿ ನಾವೆಲ್ಲರೂ ಸಿದ್ಧತೆಯನ್ನ ಮಾಡಿಕೊಂಡು ನಾಳೆ ನಿನ್ನ ದೇವಾಲಯದಲ್ಲಿ ಕಾಣಿಸಿಕೊಳ್ಳಲು ಸಹಾಯ ಮಾಡು. ನೀನು ನಮ್ಮನ್ನ ಪ್ರಸನ್ನ ಮುಖದಿಂದ ನೋಡಬೇಕೆಂದು ಬೇಡಿಕೊಳ್ಳುತ್ತೇನೆ ತಂದೆಯೇ. ಮತ್ತೊಂದು ಆವರ್ತಿ ನಮ್ಮ ಸಭೆಗಳು, ನಮ್ಮ ಸಭಿಕರು ಎಲ್ಲೆಲ್ಲಿದ್ದಾರೋ ಎಲ್ಲರನ್ನ ಆಶೀರ್ವದಿಸು ತಂದೆಯೇ. ಎಲ್ಲಾ ಕಡೆ ನಿನ್ನ ಸುವಾರ್ತೆ ಹೋಗಬೇಕಾಗಿದೆ ಸ್ವಾಮಿ. 3 ದೂತರ ಸಂದೇಶಗಳನ್ನ ಸಾರಲು ನಮ್ಮನ್ನ ನೀನು ಆಯ್ದುಕೊಂಡಿದ್ದೀಯ ಸ್ವಾಮಿ. ಎಲ್ಲಾ ಸಭೆಗಳವರು ಎಚ್ಚೆತ್ತುಕೊಂಡು ಕಡೆ ಈ ಕಾಲದಲ್ಲಿ ಬೇಕಾದಂತ ಎಲ್ಲಾ ರೀತಿಯಾದಂತ ಒಂದು ನಿನ್ನ ವಾಕ್ಯದ ಯುದ್ಧದ ಆಯುಧಗಳನ್ನ ಧರಿಸಿಕೊಂಡವರಾಗಿ, ಕಷ್ಟ ಸಂಕಟಗಳನ್ನ ಎದುರು ನೋಡುವಂಥವರಾಗಿ, ಯಾವುದಕ್ಕೂ ಎದೆಗುಂದದೆ ಸ್ವಾಮಿ ನಾವು ನಿನ್ನ ಮಕ್ಕಳಾಗಿ ಜೀವಿಸಿ ತಂದೆಯೇ, ನಾವು ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಟ್ಟು ಇತರರನ್ನು ಸಿದ್ಧಪಡಿಸಲು ನಮ್ಮನ್ನ ನೀನು ಉಪಯೋಗಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ರಾತ್ರಿ ಎಲ್ಲರಿಗೂ ಸುಖಕರ ನಿದ್ರೆಯನ್ನು ಕೊಡು ತಂದೆ. ನಾಳೆ ಎಚ್ಚೆತ್ತು ನಿನ್ನ ಆಲಯದಲ್ಲಿ ಸಿದ್ಧತೆ ಮಾಡಿಕೊಂಡು 7ನೇ ದಿನ ಸಬ್ಬತ್ತನ್ನ ನಾವು ಧ್ಯಾನಿಸಿ ಆರಾಧಿಸಿ ನಿನ್ನನ್ನು ಸ್ತುತಿಸಿ ಕೊಂಡಾಡಲು ನಮ್ಮನ್ನ ನಡೆಸಬೇಕೆಂದು ಬೇಡಿಕೊಳ್ಳುತ್ತೇನೆ ತಂದೆಯೇ. ಸಕಲ ವಿಜ್ಞಾಪನೆಗಳನ್ನು ಕೇಳಿದಂತ ಸ್ವಾಮಿ, ನಮ್ಮ ಮೇಲೆ ಪ್ರಸನ್ನ ಮುಖವನ್ನು ಮಾಡು. ನಮ್ಮ ಕಡೆ ನೀನು ಪ್ರಸನ್ನ ಮುಖದಿಂದ ನೋಡು ಸ್ವಾಮಿ, ಆಗ ನಾವು ಸುಕ್ಷೇಮವನ್ನು ಹೊಂದುತ್ತೇವೆ ತಂದೆಯೇ. ಹೀಗೆ ಸ್ವಾಮಿ ಪ್ರತಿಯೊಬ್ಬೊಬ್ಬರನ್ನ ನಿನ್ನ ಕೃಪೆಯಲ್ಲಿ ನಾನು ಒಪ್ಪಿಸಿಕೊಡುತ್ತಾ ಎಲ್ಲವನ್ನು ಸ್ವಾಮಿ ನಮ್ಮ ರಕ್ಷಕನೂ ಒಡೆಯನೂ ಆದ ಕ್ರಿಸ್ತೇಸುವಿನ ಪ್ರೀತಿಯುಳ್ಳ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ. ಆಮೇನ್. ಪರಲೋಕದ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸು. ನಮ್ಮನ್ನು ಕೀಳಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವೂ ನಿನ್ನವೇ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ನಿನ್ನ ಪರಿಶುದ್ಧವಾದಂತ ವಾಕ್ಯದ ಬಳಿಯಲ್ಲಿ ಕೂಡಿ ಬಂದಿರುವಂತಹ ದೇವ ಮಂದಿಯ ಸಂಗಡ, ಅವರ ಕುಟುಂಬ, ಮಕ್ಕಳು, ಬಂಧು ಬಳಗದ ಸಂಗಡ ಈ ಕಾರ್ಯಕ್ರಮದಲ್ಲಿ ಸ್ವಾಮಿ ನಿನ್ನ ವಾಕ್ಯಗಳನ್ನ ಕುಳಿತು ಕೇಳುವಂತ ಎಲ್ಲಾ ಇತರ ದೇಶಗಳಲ್ಲಿ, ನಾಡುಗಳಲ್ಲಿದ್ದಂತ ಎಲ್ಲಾ ನಿನ್ನ ಭಕ್ತರ ಸಂಗಡ, ವಿಶೇಷವಾಗಿ ಪರಿಶುದ್ಧವಾದ ಸಬ್ಬತ್ತಿನದ ಆರಾಧನೆಯಲ್ಲಿ ಪಾಲು ಹೊಂದಿ ನಿನ್ನನ್ನು ಆರಾಧಿಸುತ್ತಿರುವ ಎಲ್ಲಾ ನಿನ್ನ ಭಕ್ತರ ಸಂಗಡ ಇಂದು ಎಂದು ಸದಾಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಪಾಠವನ್ನ ಅಚ್ಚುಕಟ್ಟಾಗಿ ಆತ್ಮೀಯವಾಗಿ ನಡೆಸಿಕೊಟ್ಟಂತ ಹಿರಿಯರಾದಂತ ಚಿನ್ನಪ್ಪ ಸಾತ್ವಿಕ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಆರಂಭದ ಪ್ರಾರ್ಥನೆ ಮಾಡಿದಂತ ವಿಜಯ್ ಕುಮಾರ್ ಸಾರ್ ಅವ್ರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಮುಕ್ತಾಯ ಪ್ರಾರ್ಥನೆ ಮಾಡಿದಂತ ಸಹೋದರಿ ವಿಶಾಲಮ್ಮ ಜೇಮ್ಸ್ ಅವ್ರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ದೈವಿಕ ಪಾಠಗಳನ್ನ ಕಲಿಯಲು ಆತ್ಮನೊಂದಿಗೆ ನಮ್ಮನ್ನ ನಡೆಸಲಿ. ದಿನನಿತ್ಯವೂ ಆತನ ಕೃಪಾ ಸನ್ನಿಧಾನಕ್ಕೆ ಬರುವ ಹಾಗೆ ಆರೋಗ್ಯ, ಸುಕ್ಷೇಮ, ಸಮಾಧಾನ, ಸಮೃದ್ಧಿಯನ್ನ ದಯಪಾಲಿಸಿ ಆತನ ಭಯಭಕ್ತಿಯಲ್ಲಿ ನಮ್ಮನ್ನ ಉಪಯೋಗಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಈ ರಾತ್ರಿ ನಮ್ಮೆಲ್ಲರಿಗೂ ಸುಖನಿದ್ರೆಯನ್ನು ಕೊಟ್ಟು ಬೆಳಿಗ್ಗೆ ಹರ್ಷದಿಂದ ಎದ್ದು ಆತನನ್ನು ಕೊಂಡಾಡುವ ಹಾಗೆ, ಆತನ ಆಲಯದ ಆಶೀರ್ವಾದವನ್ನ, ಆತನ ಪ್ರಸನ್ನತೆಯನ್ನು ಅನುಭವಿಸುವ ಹಾಗೆ ಕಾರ್ಯ ಮಾಡಿ ಮತ್ತೆ ನಾಳೆ ಸಾಯಂಕಾಲ ಕರ್ತನ ಕೃಪಾ ಸನ್ನಿಧಾನಕ್ಕೆ ಬರುವಂತೆ ದೇವರು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಎಲ್ಲರಿಗೂ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸುತ್ತಾ ಎಲ್ಲರಿಗೂ ಹ್ಯಾಪಿ ಸಾಬತ್. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಧನ್ಯವಾದ ಬದುಕ್ರೆ, ಧನ್ಯವಾದ. ಬಂದರೆ ಎಲ್ಲರಿಗೂ ಸಬ್ಬತ್ ದಿನದ ಶುಭಾಶಯಗಳು.
ವಾಕ್ಯ ಥ್ಯಾಂಕ್ ತಿಳಿಸ್ಕೊಡ್ತಾ ಯು ಇರಿ. ಪಾಸ್ಟರ್. ಸಬ್ಬತ್ತಿನ Thank you, ಶುಭಾಶಯಗಳು. ನಾಳೆ ಮುಂಜಾನೆ ಮತ್ತೆ ಎಲ್ರು ಸೇರೋಣ. ಥ್ಯಾಂಕ್ ಯು ದೇವ್ರ ಥ್ಯಾಂಕ್ ಯು. ಒಳ್ಳೆ ವಾಕ್ಯ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ನಿಮ್ಮ ಕುಟುಂಬ ನಮ್ಮ ದೇವರು ಹೆಚ್ಚಾಗಿ ಆಶೀರ್ವದಿಸಲಿ. Amen. ಎಲ್ರಿಗೂ ಶುಭರಾತ್ರಿ. ಎಲ್ರಿಗೂ ಶುಭರಾತ್ರಿ. ಎಲ್ಲರಿಗೂ ಶುಭರಾತ್ರಿ. Praise the Lord. Amen. ಮುಕ್ತಾಯ ಮಾಡೋಣ.